ಅಖಾಡ ಬಿಗ್ ಫೈಟ್ಗೆ ಸ್ವಾಗತ. ನಾನು ಪ್ರಭು ಹಾದಿಮನಿ. ಕರ್ನಾಟಕದಲ್ಲಿ ರಾಜಕೀಯ ನಾವು ನೋಡ್ತಾ ಬಂದರೆ, ಇತಿಹಾಸ ನೋಡ್ತಾ ಬಂದರೆ ಜಾತಿ ರಾಜಕೀಯ ಬಹಳ ಪ್ರಮುಖ ಆಗುತ್ತೆ. ಇಲ್ಲಿ ಅಂದರೆ ಜಾತಿ ಆಧಾರಿತ ರಾಜಕಾರಣ ನಡೆಯೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಯಾಕಂದರೆ ನಾವು ಪ್ರತಿ ವಿಧಾನಸಭಾ ಚುನಾವಣೆಗಳನ್ನು ಕೂಡ ನೋಡ್ತಾ ಇದ್ದೇವೆ ಮತ್ತು ಮುಖ್ಯಮಂತ್ರಿಗಳ ಆಯ್ಕೆ ಸಂದರ್ಭದಲ್ಲೂ ಕೂಡ ನೋಡ್ತಾ ಇರ್ತೀವಿ. ಜನ ಬೆಂಬಲ ಮತ್ತು ಶಾಸಕರ ಬೆಂಬಲ ಆಧಾರದ ಮೇಲೆ ಅದು ನಿರ್ಧಾರ ಆಗುತ್ತೆ. ಆದರೆ ಈಗ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಏನಾಗ್ತಾ ಇದೆ, 50-50 ಅನುಪಾತದಲ್ಲಿ ಅಲ್ಲೇನೋ ಮಾತುಕತೆ ಆಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆಳಗಿಳಿತಾರೆ. ಸೆಪ್ಟೆಂಬರ್ ಕ್ರಾಂತಿ ಏನಾಗಲಿಲ್ಲ, ಅಕ್ಟೋಬರ್ ಕ್ರಾಂತಿ, ಮುಂದೆ ಸಂಕ್ರಾಂತಿ ಆಗುತ್ತೆ ಅನ್ನುವಂಥ ಚರ್ಚೆಗಳು ಕೂಡ ಜೋರಾಗಿ ನಡೀತಾ ಇದ್ದಾವೆ. ಆದರೆ ಇಲ್ಲಿ ಒಂದು ಪ್ರಶ್ನೆ, ಸಿದ್ದರಾಮಯ್ಯನವರು ಇಲ್ಲದಂಥ ಕಾಂಗ್ರೆಸ್ನ ಪರಿಸ್ಥಿತಿ ಏನಾಗ್ಬೋದು? ಹೈಕಮಾಂಡ್ ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯವ್ರನ್ನ ಕೆಣಕುತ್ತಾ? ಯಾಕಂದರೆ ಈ ಮಾತು ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ನೋಡಿ, ಬಿಜೆಪಿಲಿ ಎಕ್ಸಾಂಪಲ್ ಯಡಿಯೂರಪ್ಪನವ್ರನ್ನ ಕೆಣಕಿದ್ರು, ಅಧಿಕಾರದಿಂದ ಕಣ್ಣೀರು ಹಾಕಿಸಿ ಕೆಳಗಿಳಿಸಿದ್ರು 2021ರಲ್ಲಿ. ಆಮೇಲೆ ಏನಾಯ್ತು ಬಿಜೆಪಿ ಪರಿಸ್ಥಿತಿ? ಮೂಲೆಗುಂಪಾಯಿತು. ಯಡಿಯೂರಪ್ಪನವ್ರು ಮೂಲೆಗುಂಪು ಮಾಡಿದ್ರು, ಬಿಜೆಪಿ ಕೂಡ ಮನೆಗೆ ಹೋಯಿತು. ಲಿಂಗಾಯತ ಸಮುದಾಯ ಪಾಠ ಕಲಿಸಿದವ್ರಿಗೆ ಒಬ್ಬ ನಾಯಕನೂ ಕೂಡ ಅವ್ರು ಕಳ್ಕೊಂಡ್ರು, ಜೊತೆಗೆ ಪಕ್ಷ ಕೂಡ ಅಧಿಕಾರಕ್ಕೆ ಬರಲಿಲ್ಲ. 2023ರಲ್ಲಿ ಜನ ಅವ್ರಿಗೆ ತಕ್ಕ ಪಾಠವನ್ನು ಕಲಿಸಿದ್ರು. ಅಂದರೆ ಹೈಕಮಾಂಡ್ ಅವರ ಈ ಆತುರದ ನಿರ್ಧಾರ ಬಿಜೆಪಿಗೆ ಇನ್ನೂ ಕೂಡ ಪುಟದೇಳಕ್ಕಾಗ್ತಾ ಇಲ್ಲ. ಬಣ ಬಡಿದಾಟ, ಅದರ ಜೊತೆಗೆ ಮನೆಯೊಂದು 3-4 ಬಾಗಿಲು ಬಿಜೆಪಿಲಿ ನೋಡ್ತಾ ಇದ್ದೀವಿ ನಾವು. ಯಾರ ನಾಯಕರಂತಾನೆ ಗೊತ್ತಾಗ್ತಾ ಇಲ್ಲ. ಅಂಥ ವ್ಯವಸ್ಥೆ ಸದ್ಯಕ್ಕೆ ಬಿಜೆಪಿಲಿ ಇದೆ. ಕಾಂಗ್ರೆಸ್ ಕೂಡ ಅಂಥ ಪರಿಸ್ಥಿತಿಗೆ ಏನಾದರೂ ಹೋಗುತ್ತಾ? ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡೋದಷ್ಟು ಸುಲಭ ಇದೆಯಾ? ಅಥವಾ ಡಿ.ಕೆ. ಶಿವಕುಮಾರ್ ಅವರು ಸರಿಸಮಾನವಾಗಿ ಪರ್ಯಾಯವಾಗಿ ಸಿದ್ದರಾಮಯ್ಯನವ್ರಿಗೆ ಸರಿಸಾಟಿ ಆಗಬಲ್ಲಂತಹ ನಾಯಕರಾಗಿ ಸದ್ಯಕ್ಕೆ ಹೊರಹೊಮ್ಮಿದ್ದಾರಾ? ಅಥವಾ ಬೆರಳೆಣಿಕೆಯಷ್ಟು ಶಾಸಕರ ಬೆಂಬಲ ಮಾತ್ರ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಗ್ತಾ ಇದೆಯಾ? ಹಾಗಾಗಿ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗುವಂಥ ಮುನ್ಸೂಚನೆಗಳು ಸಿಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಬಹಳ ಬಲವಾಗಿ. ಯಾಕೆ, ಏನು, ಎತ್ತ, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಆಮ್ ಆದ್ಮಿ ಪಕ್ಷದ ವಕ್ತಾರಾಗಿರುವಂಥ ಶಶಿಧರ್ ಆರಾಧ್ಯ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಕಾಂಗ್ರೆಸ್ ವಕ್ತಾರಾಗಿರುವಂಥ ರಘು ದೊಡ್ಡೇರಿ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ರಘು ಸರ್, ನಿಮ್ಮದೇ ಶುರು ಮಾಡ್ತಾ ಇದ್ದೀನಿ. ಬಹುಶಃ ಕಾಂಗ್ರೆಸ್ ಸಿದ್ದರಾಮಯ್ಯನವರು ಇಲ್ಲದೆ ಶೂನ್ಯ ಅನ್ನುವಂಥ ಚರ್ಚೆಗಳು ಶುರುವಾಗುತ್ತಾ ಇದೆ. ಯಾಕಂದರೆ ನಿಮ್ಗೆ ಹೇಳ್ತಾ ಇದ್ದೀನಿ, ನಾನು ಯಡಿಯೂರಪ್ಪನವರು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೆ. ಹಾಗಾಗಿ ಒಬ್ಬ ಹಿಂದ ನಾಯಕನನ್ನು ಎದುರಾಕೊಂಡು ಹೈಕಮಾಂಡ್ ಅವರ ವಿರುದ್ಧ ಈಜಲಿಕ್ಕೆ ಸಾಧ್ಯ ಆಗೋದಿಲ್ಲ ವಾಸ್ತವದ ರಾಜಕಾರಣ ನೋಡ್ತಿದ್ರೆ ಕಾಂಗ್ರೆಸ್ನಲ್ಲಿ ಅಂತ ಚರ್ಚೆಗಳು ನಡೀತಾ ಇದೆ. ಇಲ್ಲ, ಒಂದು ವಿಚಾರವನ್ನು ದಯವಿಟ್ಟು ತಪ್ಪು ತಿಳ್ಕೊಬಾರ್ದು. ಏನು ಕಾಂಗ್ರೆಸ್ ಪಕ್ಷ ಏನಿದೆ 130-140 ವರ್ಷದ ಇತಿಹಾಸ, ದೊಡ್ಡ ಇತಿಹಾಸ, ಲಾಂಗ್ ಇತಿಹಾಸ ಇರ್ತಕ್ಕಂಥ ಒಂದು ಪಕ್ಷ. ಯಾರು ನಂದು ಪಕ್ಷದ ಮುಂದೆ ಯಾರೂ ದೊಡ್ಡವರಲ್ಲ. ಸೊ ಅದು ನಾನು ಅವ್ರ ವೈಯಕ್ತಿಕವಾಗಿ ಯಾರನ್ನು ಇದನ್ನು ಮಾಡಿ ಹೇಳ್ತಾ ಇಲ್ಲ. ಪಕ್ಷದ ಮುಂದೆ ಈ ನೋಡಿ, ನಾವು ಅಧಿಕಾರವನ್ನು 170 ಸ್ಥಾನಗಳನ್ನು ಗೆದ್ದಿದ್ದು ನೋಡಿದ್ದೇವೆ. ಏನು 403 ಕೇಂದ್ರದಲ್ಲಿ 12 ಗೆದ್ದಿದ್ದನ್ನು ನೋಡಿದ್ದೇವೆ, 40 ಬಂದಿದ್ದನ್ನು ನೋಡಿದ್ದೇವೆ. ಸೊ ಹಾಗಾಗಿ ಇದೊಂಥರ ನಮ್ಮ ಇದು ನಿರಂತರವಾಗಿ ನಡ್ತಕ್ಕಂಥ ಪ್ರಕ್ರಿಯೆ. ಸೊ ರಾಜಕೀಯವಾಗಿ ನಾವು ಮಾತಾಡೋದೇನು ಅಂತ ಹೇಳಿದ್ರೆ, ಇವತ್ತಿನ ಚರ್ಚೆಗಳು ನಡೀತಿದೆ. ಈ ಚರ್ಚೆನೇ ಅಪ್ರಸ್ತುತ. ಯಾಕೆ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಕಾಂಗ್ರೆಸ್ನ ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ, ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಸೊ ಮುಖ್ಯಮಂತ್ರಿ ಸ್ಥಾನವನ್ನ ಯಾವುದೋ ಒಂದು ಬೀದಿನಲ್ಲಿ, ಆದಿನಲ್ಲಿ ಅಥವಾ ಇದರಲ್ಲಿ ಏನು ಯಾರೋ ಒಬ್ರು ಮಾತಾಡ್ಬಿಟ್ರು ಅಥವಾ ಏನು ಸ್ಟುಡಿಯೋದಲ್ಲಿ ಕೂತ್ಕೊಂಡು ನಿರ್ಧಾರ ಮಾಡೋದಲ್ಲ. ಈ ರಾಜ್ಯದ ಜನತೆ ಆಯ್ಕೆ ಮಾಡಿರ್ತಕ್ಕಂಥ ಶಾಸಕಾಂಗ ಪಕ್ಷದಲ್ಲಿ 138 ಶಾಸಕರು ತೀರ್ಮಾನ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವ್ರನ್ನ, ಮಾನ್ಯ ಉಪಮುಖ್ಯಮಂತ್ರಿಗಳಾಗಿ ಡಿ.ಕೆ. ಶಿವಕುಮಾರನ್ನ ಎಲ್ಲರೂ ಆಯ್ಕೆ ಮಾಡಿರ್ತಕ್ಕಂಥದ್ದು. ಓಕೆ, ಈಗ ನಾವು ಹಾದಿ ಬೀದಿಲಿ ನಾವು ಮಾತಾಡಿದ್ರೆ, ಜನಸಾಮಾನ್ಯರು ಮಾತಾಡಿದ್ರೆ ಅದಕ್ಕೆ ಅರ್ಥ ಕೊಡೋಲ್ಲ, ನಾವು ಅದಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಡೋದಿಲ್ಲ. ನಿಮ್ಮ ದೊಡ್ಡ ಶಾಸಕರು ಹೇಳ್ತಿದಾರಲ್ಲ ಸರ್, ಅದಕ್ಕೂ ಅಭಿಪ್ರಾಯ ವ್ಯಕ್ತ ಮಾಡೋದ್ರಲ್ಲಿ ಏನ್ ತಪ್ಪಿಲ್ಲ. ನಾವು ಅದನ್ನ ಹೇಳಿದ್ದೇವೆ. ಪಕ್ಷಕ್ಕೆ ಮುಜುಗರ ಮಾಡುವಂತ ಕೆಲಸ ಯಾರು ಮಾಡಬಾರ್ದು ಅಂತ ಹೇಳಿ ನಾವು ಕ್ಲಿಯರ್ ಆಗಿ ಹೇಳಿದ್ದೇವೆ. ಹಾಗಾಗಿ ಮೊನ್ನೆ ಏನು ರಂಗನಾಥ್ ಅವರು ಅವರ ಅಭಿಪ್ರಾಯವನ್ನು ಹೇಳಿದ್ರು, ಈ ಸ್ಟುಡಿಯೋದಲ್ಲೇ ಹೇಳಿದ್ರು. ಸ್ಟುಡಿಯೋದಲ್ಲಿ ಬಂದು, ಇಲ್ಲ ನಾನು ನನ್ನ ವೈಯಕ್ತಿಕ ಸಿದ್ದರಾಮಯ್ಯನವ್ರ ಕುರ್ಚಿ ಖಾಲಿ ಇಲ್ಲ, ಡಿ.ಕೆ. ಶಿವಕುಮಾರ್ ಅವರು ಕೆಲಸ ಮಾಡಿದ್ದಾರೆ, ಹಾಗಾಗಿ ಅವ್ರಿಗೆ ಅಧಿಕಾರ ಕೊಡಬೇಕು ಅಂತ ಹೇಳಿ ಅವ್ರ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿ ಬದಲಾಗ್ತಾರೆ ಅಂತ ಎಲ್ಲೂ ಹೇಳಿಲ್ಲ. ಹಾಗಾಗಿ ನಿಜವಾಗ್ಲೂ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಅಪ್ರಸ್ತುತ. ಯಾಕೆ ಅಂತಂದ್ರೆ, ಇವತ್ತು ನಿಜವಾಗ್ಲೂ ಚರ್ಚೆ ಆಗ್ಬೇಕಾಗಿರ್ತಕ್ಕಂಥ ಬಿಜೆಪಿಯ ವೈಫಲ್ಯ, ಕೇಂದ್ರ ಸರ್ಕಾರ ಇವತ್ತು ರಾಜ್ಯದ ಜನತೆಗೆ ಮಾಡ್ತಾ ಇರ್ತಕ್ಕಂಥ ಮಲತಾಯಿ ಧೋರಣೆ ಮತ್ತು ದ್ರೋಹದ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಯಾಕೆಂದ್ರೆ ಕರ್ನಾಟಕದಲ್ಲಿ ಮಳೆ ಬಂದು ಅಷ್ಟೊಂದು ನಷ್ಟ ಆಗ್ತಾ ಇದೆ. ಇಲ್ಲಿವರೆಗೂ ಕೇಂದ್ರದ ಒಬ್ಬರು ಕೇಂದ್ರ ಸಚಿವರಾಗ್ಲಿ ಅಥವಾ ಮಾನ್ಯ ಪ್ರಧಾನಮಂತ್ರಿಗಳಾಗ್ಲಿ ದೇಶದ ಏನು ಕರ್ನಾಟಕದ 7 ಕೋಟಿ ಕನ್ನಡಿಗರ 7 ಲಕ್ಷ ಕೋಟಿ ತೆರಿಗೆ
ತೆರಿಗೆಯನ್ನ ಕದ್ದುಕೊಂಡು ಎತ್ಕೊಂಡೋಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ವಿಚಾರವನ್ನು ಅವರು ಇಲ್ಲಿವರೆಗೂ ₹1 NDRF ಫಂಡ್ ಅನ್ನ ಡಿಕ್ಲೇರ್ ಮಾಡಿಲ್ಲ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಬಗ್ಗೆ ಕನ್ನಡಿಗರ ಬಗ್ಗೆ ಇರ್ತಕ್ಕಂಥ ಧೋರಣೆ ಅರ್ಥ ಆಗ್ತದೆ. ಅದು ನಿಜವಾಗ್ಲೂ ಚರ್ಚೆ ಬೇಕಾಗಿರೋದು ಅದು. ಬಟ್ ನೀವು ರಾಜಕೀಯವಾಗಿ ಚರ್ಚೆ ಮಾಡೋದಾದ್ರೆ ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಅವರು ಅವರೆಲ್ಲಾನು ತೀರ್ಮಾನ ಮಾಡೇನು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಯಾವುದೇ ಬದಲಾವಣೆಗಳು ಇಲ್ಲ. ಸೊ ಕಾಲಾಯ ತಸ್ಮೈ ನಾಳೆ ಏನಾಗ್ತದೆ ನನಗೆ ಗೊತ್ತಿಲ್ಲ. ನಿಮ್ ಪ್ರಕಾರ ನಮ್ಗೆ ಸ್ಟೇಟ್ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. DK ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರು ಒಂದು ತಕ್ಕಡಿಲಿ ನಾವು ತೂಗು ಹಾಕಿದ್ರೆ ಯಾವ ಹೆಚ್ಚು ಕಡಿಮೆ ಯಾವ ಕಡೆ ಆಗುತ್ತೆ? ಅಲ್ಲ, ಯಾವಾಗ್ಲೂ ನೋಡಿ ಒಬ್ಬ ವ್ಯಕ್ತಿ ಜಾಸ್ತಿ, ಒಬ್ಬ ವ್ಯಕ್ತಿ ಕಾಂಗ್ರೆಸ್ ಅವಶ್ಯಕತೆ ಇದೆ. ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಒಬ್ಬ ಏಕ ವ್ಯಕ್ತಿಯಿಂದ ಯಾವತ್ತೂ ನಡೆದಿಲ್ಲ, ಮುಂದೆನೂ ನಡೆಯೋದಿಲ್ಲ. 138-40 ವರ್ಷದ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಒಬ್ಬರನ್ನ ನಂಬ್ಕೊಂಡು ಯಾರನ್ನೂ ಮಾಡಿಲ್ಲ. DK ಶಿವಕುಮಾರ್ ಅವರು, ರಘು ದೊಡ್ಡ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, MB ಪಾಟೀಲ್ ಅವರು ಇರ್ಬೋದು, ಈಶ್ವರ್ ಖಂಡ್ರೆ ಅವರು ಇರ್ಬೋದು, ಅಥವಾ ಸತೀಶ್ ಜಾರಕಿಹೊಳಿ ಇರ್ಬೋದು, ಈ ತರ ಪರಮೇಶ್ವರ್ ಅವರು ಇರ್ಬೋದು, ಇಷ್ಟು ಘಟಾನುಘಟಿ ನಾಯಕರು ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೋ ಒಬ್ಬರ ನಾಯಕತ್ವದಲ್ಲಿ ಯಾವುದೂ ನಡೆದೇ ಇಲ್ಲ. ನಾವು ಚುನಾವಣೆಗೆ ಹೋಗಿರ್ತಕ್ಕಂಥದ್ದೇ ತಂಡದ ನೇತೃತ್ವದಲ್ಲಿ ಜೋಡೆತ್ತುಗಳಾಗಿ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಏನು ತಂಡವಾಗಿ ಕೆಲಸವನ್ನು ಮಾಡಿದ್ರು. ಆ ತಂಡ ಮತ್ತು ಅದಕ್ಕೆ ತಂಡದ ನಾಯಕರುಗಳಿಗೆ ಕ್ರಿಕೆಟ್ ಟೀಮ್ ಅಂತಂದ್ರೆ 11 ಜನ ಕ್ಯಾಪ್ಟನ್ ಒಬ್ಬರೇ ಇರ್ತಾರೆ, ಕ್ಯಾಪ್ಟನ್, ವೈಸ್ ಕ್ಯಾಪ್ಟನ್ ಪ್ಲಸ್ 11 ಜನ ಪ್ಲೇಯರ್ ಇರ್ತಾರೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷದಲ್ಲೂ ಎಲ್ಲಾ ನಾಯಕರು ಒಟ್ಟು ಯಾರು ಚೆನ್ನಾಗಿ ಆಡ್ತಾರೋ ಅವರಿಗೆ ಮೊದಲು ಪ್ರಶಸ್ತಿ ಕೊಡೋದಿಲ್ಲ ಸರ್. ಅಲ್ಲ, ನೀವು ಮ್ಯಾನ್ ಆಫ್ ದ ಮ್ಯಾಚ್ ಕೊಡೋದು ಬೇರೆ, ಕ್ಯಾಪ್ಟನ್ ಯಾರು ಇರ್ತಾರೆ, ವೈಸ್ ಕ್ಯಾಪ್ಟನ್ ಯಾರು ಇರ್ತಾರೆ, ಯಾರು ತೀರ್ಮಾನ ಮಾಡೋದು? ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಕೆಲವು ಮಾನದಂಡಗಳನ್ನ ಡಿಸೈಡ್ ಮಾಡಿ ಯಾರು ಏನು ಸಿದ್ದರಾಮಯ್ಯನವರು ಈಗಿನ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ, DK ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ನಾವೆಲ್ಲ ತೀರ್ಮಾನ ಮಾಡಿರೋದು. ಈ ರಾಜ್ಯದ 138 ಕಾಂಗ್ರೆಸ್ ಶಾಸಕರು ಶಾಸಕಾಂಗ ಸಭೆಯಲ್ಲಿ ಕೂತ್ಕೊಂಡು ಇವರು ನಮ್ಮ ಮುಖ್ಯಮಂತ್ರಿಗಳು, ಇವರು ನಮ್ಮ ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಅದು ಬದಲಾವಣೆ ಯಾವುದೂ ಇಲ್ಲ. ಅಂತಿಮವಾಗಿ ಶಾಸಕರ ತೀರ್ಮಾನ, ಶಾಸಕರು ಯಾರು ಜಾಸ್ತಿ ಬೆಂಬಲ ವ್ಯಕ್ತಪಡಿಸ್ತಾರೋ ಅವರೇ ಮುಂದುವರಿತಾರೆ. ಹಾಗಾದ್ರೆ ಕಾಂಗ್ರೆಸ್ ಪ್ರಜಾಪ್ರಭುತ್ವ ವ್ಯವಸ್ಥೆನೇ ಆಗಿರೋದು. ಇವಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರ ಕೊಟ್ಟಿದ್ದಾರೆ, ಹಿಂದೆ ಬಿಜೆಪಿಗೂ ಕೊಟ್ಟಿರಲಿಲ್ಲ. ಇನ್ನು ಕಿಚಡಿ ಸರ್ಕಾರ ಆಗಿತ್ತು, ಅವ್ರು ಆಪರೇಷನ್ ಕಮಲ ಮಾಡಿ ಅಧಿಕಾರವನ್ನು ಮಾಡಿದ್ರು. ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ, ಈಗ ಕೇಂದ್ರದಲ್ಲಿ ಹಿಂದಿನ ಸರ್ಕಾರ ಫುಲ್ ಮೆಜಾರಿಟಿ ಇತ್ತು ಬಿಜೆಪಿ ಅವ್ರಿಗೆ, ಈಗಿಲ್ಲ. ಜನಗಳು ಏನು ತೀರ್ಮಾನವನ್ನು ಕೊಡ್ತಾರೆ, ಜನರ ಮುಖಾಂತರ ಏನು ಶಾಸಕರು ತೀರ್ಮಾನವನ್ನು ಕೊಡ್ತಾರೆ, ಅದು ನಾವೆಲ್ಲ ಅಬೈಡ್ ಬೈ ದಟ್ ರೂಲ್ಸ್. ಅಲ್ಲ, DK ಶಿವಕುಮಾರ್ ಅವ್ರಿಗೆ ಶಾಸಕರ ಬೆಂಬಲ ಇಲ್ಲ, ಹಾಗಾದ್ರೆ ಸಿಎಂ ಯಾರು ಹೇಳಿದ್ದು ನಿಮ್ಗೆ? DK ಶಿವಕುಮಾರ್ DK ಶಿವಕುಮಾರ್ ಮುಖ್ಯಮಂತ್ರಿ ನಿಮ್ಗೆ ಎಷ್ಟು ಜನ ಹೇಳಿದ್ದಾರೆ? 10 ಜನ ಕೇಳಿಸ್ಕೊಳ್ಳಿ. 50 ಜನ 138 ಶಾಸಕರಲ್ಲಿ ಏನು 138 ಶಾಸಕರು ಒಟ್ಟಿಗೆ ಸೇರಿ ಸಿದ್ದರಾಮಯ್ಯನವರು ಇನ್ಕ್ಲೂಡಿಂಗ್ DK ಶಿವಕುಮಾರ್ ಅವರು ಸೇರಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಅದೇ ರೀತಿ ಸಿದ್ದರಾಮಯ್ಯನವರ ಒಳಗೊಂಡಂತೆ DK ಶಿವಕುಮಾರ್ ಉಪಮುಖ್ಯಮಂತ್ರಿ ಮಾಡಿದ್ದಾರೆ. 138 ಶಾಸಕರು ಸೇರಿ ಆ ಶಾಸಕಾಂಗ ಸಭೆಯಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು. ಇವರನ್ನ ಬಿಟ್ಟು ಅವ್ರು ಮಾಡಿಲ್ಲ, ಅವರನ್ನು ಬಿಟ್ಟು ಇವ್ರು ಮಾಡಿಲ್ಲ. ಅದಕ್ಕೆ ಹೈಕಮಾಂಡ್ ಕೂಡ ಓಕೆ ಅಂತ ಹೇಳಿದೆ. ಅದರ ಆಧಾರದಲ್ಲಿ ಸರ್ಕಾರ ನಡೀತಾ ಇದೆ. ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಗ್ಯಾರಂಟಿ ಯೋಜನೆಗಳು ಸರಿಸುಮಾರು ಎಷ್ಟು 1 ಲಕ್ಷಕ್ಕಿಂತ ಹೆಚ್ಚು ಹಣವನ್ನು ಇಲ್ಲಿವರೆಗೂ ಕೊಟ್ಟಿದ್ದೇವೆ ನಾವು. 1,12,000 ಕೋಟಿ ಅಂದ್ರೆ 1,12,000 ಕೋಟಿ ನಾವು ಗ್ಯಾರಂಟಿಗಳು ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ, ಆರ್ಥಿಕ ಸಂದಿಗ್ಧ ಸ್ಥಿತಿಯಲ್ಲಿದ್ದಂತಹ ರಾಜ್ಯದ ಜನತೆಗೆ ನಾವು ಒಂದು ಸಂಜೀವಿನಿಯಾಗಿ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡ್ತಾ ಇದೆ, ಕಂಟಿನ್ಯೂ ಆಗ್ತದೆ. ಎಸ್ ಶಶಿಧರ್ ಅವರೀಗ ನಾವು ಕಾಂಗ್ರೆಸ್ನಲ್ಲಿನ ಬದಲಾವಣೆಗಳು ನೋಡ್ತಾ ಇದ್ರೆ, ಬಟ್ ಎಲ್ಲೋ ಒಂದ್ ಕಡೆ ಸದ್ದಿಲ್ಲದೆ ಹೈಕಮಾಂಡ್ ಸಿದ್ದರಾಮಯ್ಯನವ್ರ ಮೇಲೆ ಒತ್ತಡ ಹಾಕುವಂತ ತಂತ್ರಗಾರಿಕೆ ಮಾಡ್ತಾ ಇದೆ. ಅಂದ್ರೆ ಬಲವಂತವಾಗಿ ಕುರ್ಚಿ ಬಿಟ್ಟು ಹೋಗಿ ಅಂತ ಸಂದೇಶ ಕೊಡ್ತಾ ಇರಬಹುದಾ ನಿಮ್ಮ ಪ್ರಕಾರ? ನೋಡಿ, ನಾನು ಸಿದ್ದರಾಮಯ್ಯನವ್ರನ್ನ ಆಯ್ಕೆ ಮಾಡಿದ ಮೊದಲನೇ ದಿನವೇ ಮಾಧ್ಯಮಗಳಲ್ಲಿ ನಾನೇ ಹೇಳಿದ್ದೇನೆ, ಇದು 50-50 ಸರ್ಕಾರ ಅಂತ. ನಾನೇ ಪ್ರಸ್ತುತ ಫಸ್ಟ್ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಯಾಕೆಂದ್ರೆ ಅಲ್ಲಿ ನಮಗೆ ಸೂಚನೆಗಳು ಸಿಕ್ಕಿದೆ. ಆಲ್ರೆಡಿ ಅವರು ಒಡಂಬಡಿಕೆ ಆಗಿದೆ. 5 ಜನರ ಜೊತೆಗೆ ಒಡಂಬಡಿಕೆ ಆಗಿರೋದು, ಎಲ್ಲರ ಜೊತೆಗೆ ಆಗಿರೋದಿಲ್ಲ. ಅದು ಗೊತ್ತಾ, ಎಲ್ಲ ಹೈಕಮಾಂಡ್ಗಳಲ್ಲಿ ನಡೆಯಿರ್ತಕ್ಕಂಥ ವಿಷಯಗಳು. ಅಲ್ಲ, ನಿಮ್ಮ ಹೈಕಮಾಂಡ್ ಅಂತ ಅವ್ರು ಕಾಂಗ್ರೆಸ್ನವರು, ಆಮ್ ಆದ್ಮಿ ಪಕ್ಷದ ಹೈಕಮಾಂಡ್. ನಮಗೆ ರಾಜಕೀಯದಲ್ಲಿ ನಾವು ಇದ್ದೀವಿ ಸಾಕಷ್ಟು 20-25 ವರ್ಷಗಳು ಸುದೀರ್ಘವಾದ ಚುನಾವಣಾ ರಾಜಕೀಯಗಳಲ್ಲಿ ನಾವು ಮಾಡ್ಕೊಂಡು ನಾವಿನ್ನೂ ಯಾವುದೇ ಹುದ್ದೆ ಇಲ್ಲದೆ ಇರ್ಬೋದು. ಆದರೆ ರಾಜಕಾರಣ ಏನಿದೆ, ರಾಜಕಾರಣ ಹೇಗೆ ನಡೆಯುತ್ತೆ, ಹೇಗೆ ಎಲ್ಲ ಇಲ್ಲ ಅಂದರೆ ಇವ್ರು ಹೇಳಿದ್ರು 138 ಆಗ 136 ಜನ ಇದ್ರು. 136 ಜನನ ಆಯ್ಕೆ ಮಾಡಿದ್ರೆ ಶಾಸಕಾಂಗ ಪಕ್ಷದಲ್ಲಿ ತೀರ್ಮಾನ ಆಗುತ್ತೆ ಅಂತ. ಅದೆಲ್ಲ ಕಾಲ ಹೊರಟೋಯ್ತು. ಆ ಕಾಲ ಬೇರೆ ಇದೆ. ಒಂದು ನಾಮಕಾವಸ್ಥೆ ಅಷ್ಟೇ ಶಾಸಕಾಂಗ ಸಭೆಯನ್ನು ಕರೆಯತಕ್ಕಂಥದ್ದು. ಅದರಲ್ಲಿ ತೀರ್ಮಾನ ಅಂದ್ರೆ ಹೈಕಮಾಂಡ್ ಏನು ತೀರ್ಮಾನ ಕೊಟ್ಟಿರೋದು ಅದನ್ನೇ ಇಲ್ಲಿ ಪ್ರಸ್ತುತಪಡಿಸ್ತಾರೆ. ಹೈಕಮಾಂಡ್ ಏನು ಹೇಳಿದೆ, ಸಿದ್ದರಾಮಯ್ಯನವ್ರು CM ಆಗ್ತಾರೆ ಅನ್ನೋ ಒಂದು ಲಕೋಟೆಯನ್ನು ಕೊಡ್ತಾರೆ. ನೀವೇ ನೋಡಿರ್ಬೋದು, ರಾಜೀವ್ ಗಾಂಧಿ ಏರ್ಪೋರ್ಟ್ ಅಲ್ಲಿ ಲಕೋಟೆ ಕೊಟ್ಬಿಟ್ಟು ಬಂಗಾರಪ್ಪನವ್ರು CM ಅಂತ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ವೀರೇಂದ್ರ ಪಟೇಲ್ ರಾತ್ರೋರಾತ್ರಿ ತೆಗೆದಿರ್ತಕ್ಕಂಥದ್ದು ನೋಡಿದ್ದೇವೆ. ರಾತ್ರೋರಾತ್ರಿ ಬಂಗಾರಪ್ಪನ ತೆಗೆದು ವೀರಪ್ಪ ಏನ್ ಮಾಡಿದ್ದನ್ನು ನೋಡಿದ್ದೇವೆ. ಮತ್ತೆ ಹಾಗೆ ಸಾಕಷ್ಟು ಬಾರಿ ಇದೇ ಸಿದ್ದರಾಮಯ್ಯ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ಜನತಾದಳದಲ್ಲಿದ್ದಾಗ ನೆಕ್ಸ್ಟ್ ಡೇ ಜಯೇಶ್ ಪಟೇಲ್ ಆಗಿದ್ದನ್ನು ನೋಡಿದ್ದೇವೆ.
ಎಲ್ಲವನ್ನು ನೋಡಿದ್ದೇವೆ. ಇದು ಹೈಕಮಾಂಡ್ ತೀರ್ಮಾನದಂತೆಯೇ ಪಕ್ಷಗಳು ನಡೀತವೆ ಹೊರತು ಈ 136, 138, 139 ಇದು ಕೇವಲ ನಂಬರ್ಗೋಸ್ಕರ, ಇದೆಲ್ಲ ಪೂರ್ವ ನಿರ್ಧಾರಿತ. ಈ ಬಾರಿ ಚುನಾವಣೆ ಯಾರ ನಾಯಕತ್ವದಲ್ಲಿ ಹೋಗಿದೆ, ಯಾರಿಂದ ಗೆಲುವು ಸಾಧಿಸಿದೆ ಅನ್ನೋದು ಹೈಕಮಾಂಡ್ ಪರಾಮರ್ಶೆ ಮಾಡುತ್ತೆ. ಯಾವುದೇ ಪಕ್ಷ ಆಗಲಿ ಯಾರಿಗೆ ಹೆಚ್ಚಿನ ಒಲವಿದೆ, ಜನರ ಒಲವಿದೆ, ಮುಂದಿನ ಚುನಾವಣೆಗಳಲ್ಲಾಗಲಿ ಸರ್ಕಾರವನ್ನು ಯಾರು ಮುನ್ನಡೆಸ್ತಕ್ಕಂತಹ ಶಕ್ತಿ ಯಾರಿಗಿದೆ ಅಂತ ಹೈಕಮಾಂಡ್ ಒಂದು ಪರಾಮರ್ಶೆ ಮಾಡಿ, ಮತ್ತೆ ಇಲ್ಲಿ ಜನರಲ್ ಸೆಕ್ರೆಟರಿಗಳು ಯಾವಾಗಲೂ ಇದ್ದೇ ಇರ್ತಾರೆ. ಇಲ್ಲೊಂದು ಉಸ್ತುವಾರಿಗಳು ಅಂತ ಕರ್ನಾಟಕದ ಉಸ್ತುವಾರಿಗಳು, ಪ್ರದೇಶ ಕಾಂಗ್ರೆಸ್ ಪಕ್ಷ ಆಗಲಿ, ಆಮ್ ಆದ್ಮಿ ಪಾರ್ಟಿ ಆಗಲಿ, ಬಿಜೆಪಿ ಆಗಲಿ ಇದ್ದೇ ಇರ್ತಾರೆ. ಅವರೆಲ್ಲ ವಿಷಯಗಳನ್ನು ಹೈಕಮಾಂಡ್ ಮುಟ್ಟಿಸ್ತಾ ಇರ್ತಾರೆ. ಹೈಕಮಾಂಡ್ ಪೂರ್ವ ನಿಯೋಜಿತವಾಗಿ ಅದು ಮಾಡಿದೆ. ಹೀಗಾಗಿ ಈಗ ಈ 30 ತಿಂಗಳ ನಂತರ ಅಧಿಕಾರ ಹಸ್ತಾಂತರ ಆಗೋದು ಶತಸಿದ್ಧ. ಅದಕ್ಕೆಲ್ಲರೂ ತಯಾರಾಗ್ತಾ ಇದ್ದಾರೆ. ಈಗೆಲ್ಲ ಹೊಸ ಕೋಟು, ಶರ್ಟು, ಪ್ಯಾಂಟು, ಕೋಟು, ಸೂಟು ಎಲ್ಲ ಹೊಸ್ಕೊತಾ ಇದ್ದಾರೆ. ಸಾಕಷ್ಟು ಮಂತ್ರಿಗಳನ್ನು ಸಹ ಕೈಬಿಟ್ಟು ಹೊಸ ಮಂತ್ರಿಗಳನ್ನು ಸಹ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಆಗಲೇ ದುಂಬಾಲು ಬಿದ್ದಿದ್ದಾರೆ. ನನಗೆ ಮಂತ್ರಿ ಸ್ಥಾನ ಕೊಡಿ, ನನಗೆ ಕೊಟ್ಟಿಲ್ಲ, ನನಗೆ ಆಗಿಲ್ಲ, ನನಗೆ ನಮ್ಮ ಸಮುದಾಯಕ್ಕೆ ಸಿಕ್ಕಿಲ್ಲ, ನಮ್ಮ ಸಮುದಾಯಕ್ಕೆ ತಪ್ಪಿದೆ. ಈಗಾಗಲೇ ST ಸಮುದಾಯದ 2 ನಾಯಕರನ್ನು ಸಹ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಒಬ್ರು ಭ್ರಷ್ಟಾಚಾರದಲ್ಲಿ, ಇನ್ನೊಬ್ರು ಏನೋ ಹೈಕಮಾಂಡ್ ಮೇಲೆ ಮಾತಾಡಿದ್ರು ಅಂತ ಬಂದೆ. ಇಂತಹ ಚರ್ಚೆಗಳಲ್ಲಿ ಕಾಂಗ್ರೆಸ್ ನಿರತವಾಗಿದೆ. ಇವರು ಹೇಳಿದ್ರು, ಹೌದು ಕೇಂದ್ರ ಸರ್ಕಾರದ ಬಗ್ಗೆ ಇವರು ಹೇಳ್ತಾ ಇದ್ದಾರೆ. ಹೌದು, ಕೇಂದ್ರ ಸರ್ಕಾರ ನಮ್ಗೆ ಕೊಡಬೇಕಾದಂತ ಪಾಲನೆ ಕೊಡ್ತಾ ಇಲ್ಲ, GST ಪಾಲನೆ ಸರಿಯಾಗಿ ಕೊಡ್ತಾ ಇಲ್ಲ. ಈಗಾಗಲೇ ಬಿಹಾರಕ್ಕೆ ಮಹಿಳೆಯರಿಗೆ 10,000 ರೂಪಾಯಿ ಅನ್ನೋ ಘೋಷಣೆ ಮಾಡಿದೆ. 75,000 ಕೋಟಿ ಖರ್ಚಾಗುತ್ತೆ. ನಮ್ಗೊಂದು 5,000 ಕೋಟಿ ನೆರೆ ಮಾಡಬಹುದಾಗಿತ್ತು, ನೆರೆಗೆ ನಮ್ಗೆ ಕೊಡಬಹುದಾಗಿತ್ತು. ಅಂತಹ ಒಂದು ಔಚಿತ್ಯವನ್ನು ಸಹ ತೋರಿಸ್ತಾ ಇಲ್ಲ ಕೇಂದ್ರ ಸರ್ಕಾರದ ಧೋರಣೆ. ಮತ್ತು ದಕ್ಷಿಣ ಭಾರತದವರಿಗೆ ನಿರಂತರವಾಗಿ ನಮಗೆ ಎಲ್ಲೋ ಒಂದು ಕಡೆ ಮೋಸನೇ ಆಗ್ತಾ ಇದೆ. ನಾವು ಕೇಂದ್ರ ಸರ್ಕಾರದ ನಿಯಮಗಳನ್ನೆಲ್ಲ ಪಾಲಿಸ್ತಾ ಇದ್ದೇವೆ. ನಾವು ಇಂದಿರಾ ಗಾಂಧಿ ತಂದಂತಹ ಉಳುವನೆ ಒಡೆಯನ ನಿಯಮವನ್ನು ಪಾಲಿಸಿದ್ದೇವೆ. 100 ಜನ ಮಕ್ಕಳನ್ನ ಮಾಡ್ಕೊಬೇಕು ಅಂತ ಹೇಳಿದಾಗ ಅದನ್ನು ಸಹ ನಾವು ಪಾಲಿಸಿದ್ದೇವೆ. ಜನಸಂಖ್ಯೆಯನ್ನು ಕಡಿಮೆ ಮಾಡಿದ್ದೇವೆ. ಪರ್ ಕ್ಯಾಪಿಟಲ್ ಇನ್ಕಮ್ ನ ಜಾಸ್ತಿ ಮಾಡ್ಕೊತಾ ಇದ್ದೇವೆ. ಎಲ್ಲರೂ ಸಹ ಶಿಕ್ಷಣ ಹೊಂದುತ್ತಾ ಇದ್ದೇವೆ. ನಮ್ಮ ರಾಜ್ಯಕ್ಕೋಸ್ಕರ, ನಮ್ಮ ದೇಶಕ್ಕೋಸ್ಕರ ಕೊಡುಗೆ ಕೊಡೋದಕ್ಕೆ ಪ್ರತಿಯೊಬ್ಬ ನಾಗರಿಕನು ಸಹ ಇಲ್ಲಿ ಶ್ರಮ ಪಡ್ತಾ ಇದ್ದಾನೆ. ಆ ಶ್ರಮಕ್ಕೆ ಪ್ರತಿಫಲ ಕೇಂದ್ರ ಸರ್ಕಾರ ನಮ್ಗೆ ಕೊಡಬೇಕಾಗಿರ್ತದೆ. ಎಲ್ಲೋ ನಮ್ಗೆ ತಪ್ಪಿದೆ. ಅದರಂತೆಯೇ ಈ ರಾಜ್ಯ ಸರ್ಕಾರನು ಸಹ ಗ್ಯಾರಂಟಿ ಒಂದು ವಿಷಯದಲ್ಲಿ ಇವರೆಲ್ಲ ಫೇಲ್ ಆಗಿ ನಿರಂತರವಾದಂತಹ ಏನು ನಮಗೆ ಯೋಜನೆಗಳು ಕೊಡಬೇಕಾಗಿತ್ತು, ರಸ್ತೆಗಳಾಗ್ಲಿ, ಮತ್ತೊಂದು ಅಭಿವೃದ್ಧಿ ಕೆಲಸಗಳಂತೂ ಖಂಡಿತ ಶೂನ್ಯವಾಗಿದೆ. ಎಸ್ ಸರ್, ಬರ್ತೀನಿ ಸರ್, ಒಂದು ಬ್ರೇಕ್ ಸಮಯ. ಎಸ್ ಬರ್ತೀನಿ ಸರ್, ಬರ್ತೀನಿ. ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಅಖಾಡ ಮತ್ತೆ ಮುಂದುವರಿಯುತ್ತೆ. ಅಖಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ. ಶಶಿಧರ್, ನೀವು ಹೇಳ್ತಾ ಇದ್ರಿ ಹೈಕಮಾಂಡೇ ಫೈನಲ್ಲು, ಬೇರೆದೆಲ್ಲ ಕೇವಲ ನಾಮಕಾವಸ್ಥೆ ಅಂತ ಹೇಳಿ. ಪ್ರಭು ಸರ್ ಒಂದೇ ಬರ್ತೀನಿ ಸರ್. ಅಲ್ಲ, ಸಿದ್ದರಾಮಯ್ಯನವರು ನಿಮಗೆ ಅಧಿಕಾರದಿಂದ ಕೆಳಗಿಳಿ ಅಥವಾ ಕೆಳಗಿಳಿಸಿದ್ರೆ ಸಿದ್ದರಾಮಯ್ಯನವರು ಸೈಲೆಂಟ್ ಆಗ್ಬಿಡ್ತಾರೆ ಅನ್ಸುತ್ತೆ ನಿಮಗೆ? ಸರಿದು ಬಿಡ್ತಾರ, ಸೈಡ್ ಬಿಟ್ಕೊಟ್ಬಿಡ್ತಾರ? ಜೆಂಟ್ಲ್ಮನ್ ಒಪ್ಪಂದ ಅಂತ ಇರುತ್ತೆ. ಅದರಲ್ಲಿ ರೇಟಿಂಗ್ಸ್ ಅಲ್ಲಿ ಏನು ಇರೋದಿಲ್ಲ. ಜೆಂಟ್ಲ್ಮನ್ ಒಪ್ಪಂದ ಅಂದರೆ ನೀವು ಏನು ಒಡಂಬಡಿಕೆ, ನೋಡಪ್ಪ ನನಗಿದೊಂದು ಪೇಪರು, ನಿಮ್ದೊಂದು ಪೇಪರ್, ಏನು ಶಿಫ್ಟಿಂಗ್ ಚೇಂಜ್ ಮಾಡ್ಕೋಬೇಕು, ಇಷ್ಟು ದಿನ ನಿನಗೆ ಅವಕಾಶ ಕೊಡ್ತೀವಿ, ಇಷ್ಟು ದಿನ ಅವಕಾಶ. DK ಶಿವಕುಮಾರ್ ನನಗೆ ಈ ಬಾರಿನೇ ಈಗಲೇ ಕೊಡಿ ಅಂತಾನೆ ಕೇಳಿದ್ರು. ಇಲ್ಲಾಂದ್ರೆ 15 ದಿನ ಯಾಕೆ ಪ್ರಹಸನ ಆಗ್ತಾ ಇತ್ತು? ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಿದ ಯಾವತ್ತು? ಸ್ಟಾರ್ಟಿಂಗ್ ಹೌದು, ಮೇ 10ನೇ ತಾರೀಕು ರಿಸಲ್ಟ್ ಬಂದಿದ್ದು. 15-20 ದಿನ ಅದನ್ನು ಪ್ರಹಸನ ಆಯ್ತು. ಯಾರು ಆಗ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಯಾಕೆ ಪ್ರಹಸನ ಆಯ್ತು? ಪ್ರಹಸನ ಆಗಿದ್ದು ಒಂದೇ ವಿಷಯಕ್ಕೆ, ಮುಖ್ಯಮಂತ್ರಿ ಯಾರಾಗಬೇಕು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಆಗ್ತಾರೆ ಅಂತ. ಸಿದ್ದರಾಮಯ್ಯನವ್ರು ಆಗಿದ್ರೆ ನಾನೇನು ಮಾಡಬೇಕು? ನೀವು ಮುಂದೆ ಕೊಡಿ. ಇಲ್ಲ, ನನಗೀಗಲೇ ಬೇಕು. ಈ ಒಂದು ಜಟಾಪಟಿನಲ್ಲಿ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬಂದು ಒಳಗಡೆ ಒಂದು ಜೆಂಟಲ್ಮೆನ್ ಒಪ್ಪಂದ ಅಂತ ಮಾಡಿಕೊಂಡು ನಿಮಗೂ 30 ತಿಂಗಳು, ನಿಮಗೂ 30 ತಿಂಗಳು ಅಂತ ಹಂಚಿಕೆ ಮಾಡಿದೆ. ಹಂಚಿಕೆ ಮಾಡಿರೋದಂತೂ ಸತ್ಯ. ಅದನ್ನು ಯಾರೇ ಹೇಳಲಿ ಬಿಡಲಿ, ಹಂಚಿಕೆ ಅಂತ ಹೇಳಿರತಕ್ಕಂಥ ಜೆಂಟಲ್ಮೆನ್ ಒಪ್ಪಂದ ಆಗಿರೋದು ಸತ್ಯ. ಆ ಜೆಂಟಲ್ಮೆನ್ ಒಪ್ಪಂದಂತೆ ಈಗ ಅವರು ಡಿಸೆಂಬರ್ ಅಥವಾ ಜನವರಿನಲ್ಲಿ ಅವರು ಮುಹೂರ್ತ ನಿಗದಿಯಾಗಿದೆ. ಈಗಾಗಲೇ ಅದು ಪೂರ್ವಭಾವಿ ಸಹ ಎಲ್ಲ ಚಟುವಟಿಕೆಗಳು ಸಹ ನಡೀತಾ ಇದೆ. ಅದನ್ನು ನಾವು ಬೇರೆ ಪಕ್ಷ, ನಾವು ಆಮ್ ಆದ್ಮಿ ಪಕ್ಷ ಆಗಿರೋದ್ರಿಂದ ಇವರ ಒಳ ಒಪ್ಪಂದಗಳೇನು ಅಂತ ಚರ್ಚೆ ಮಾಡೋದಕ್ಕೆ ನಮಗೇನು ಅಂತಹ ಒಂದು ಇದಿಲ್ಲ. ಆದರೆ ಮುಖ್ಯಮಂತ್ರಿಗಳು ರಾಜ್ಯಕ್ಕೆ ಮುಖ್ಯಮಂತ್ರಿಗಳಾಗಿರ್ತಾರೆ. ಈ ರಾಜ್ಯವನ್ನು ಮುನ್ನಡೆಸಬೇಕಾಗಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಜವಾಬ್ದಾರಿ ಇರುತ್ತೆ. ಇಲ್ಲಿನ ಆಗು ಹೋಗುಗಳು ಇವತ್ತಿನ ಸಂದರ್ಭಗಳಲ್ಲಿ ಏನಾಗ್ತಾ ಇದೆ, ನೆರೆ ಆಗಿದೆ, ಸುಮಾರು ರಸ್ತೆ ಗುಂಡಿಗಳು ಬಿದ್ದಿದ್ದಾವೆ, ಕೆರೆಗಳು ಅಭಿವೃದ್ಧಿ ಆಗ್ತಾ ಇಲ್ಲ, ಕೆರೆಗಳೆಲ್ಲ ತ್ಯಾಜ್ಯ ನೀರುಗಳು ಎಲ್ಲ, ನಾನು ಇಡೀ ಬೆಂಗಳೂರು ಮಾತ್ರ ಮಾತಾಡ್ತಾ ಇಲ್ಲ, ಇಡೀ ರಾಜ್ಯದ ಎಲ್ಲ ನಗರ ಪ್ರದೇಶಗಳಲ್ಲಿ ಕೆರೆಗಳು ಒತ್ತುವರಿಯಾಗಿದ್ದಾವೆ, ಇಲ್ಲಾಂದರೆ ತ್ಯಾಜ್ಯಗಳಿಂದ ತುಂಬಿ ಹರಿತಾ ಇದ್ದಾವೆ. ಅದನ್ನು ಸಹ ಏನು ಮಾಡ್ತಾರೆ, ಮತ್ತು ನಮ್ಮ ಎತ್ತಿನ ಹೊಳೆ ಅಂತ ಯೋಜನೆ, ಮತ್ತು ಕಳಸಾ ಬಂಡೂರಿ ಅಂತ ಯೋಜನೆಗಳು, ಭದ್ರಾ ಮೇಲ್ದಂಡೆ ಯೋಜನೆಗಳು, ಮತ್ತು ಕೃಷ್ಣಾ ನದಿ ಅಂತ ಯೋಜನೆಗಳು, ಈ ಜನರಿಗೆ, ರೈತರಿಗೆ ಉಪಯೋಗ ಆಗುವಂಥ ಯೋಜನೆಗಳನ್ನು ಮುನ್ನಡೆಸುವ ಶಕ್ತಿ ಬೇಕಾಗುತ್ತೆ. ಆ ಶಕ್ತಿ ನಡೆಸುವುದಂತ ಯಾರಂದರೆ ಆ ಶಕ್ತಿ ಕೇಂದ್ರ
ಮುಖ್ಯಮಂತ್ರಿಗಳದ್ದೇ ಆಗಿರುತ್ತೆ. Correct. ಮುಖ್ಯಮಂತ್ರಿಗಳು ಆ ಸುಭದ್ರವಾಗಿದ್ರೆ, ಈ ಗೊಂದಲಗಳಿಂದ ಸುಭದ್ರವಾಗಿದ್ರೆ ಅದು ಆ ಮೂಲಕ ಕೆಲಸ ಮಾಡುವ ಶಕ್ತಿ ಅವ್ರಿಗಿರುತ್ತೆ. ಇಲ್ಲಾಂದ್ರೆ ಪ್ರತಿದಿನ ನೀವು ನಿಮ್ಮ ಮಾಧ್ಯಮಗಳೇ ಹೋಗಿ ಚುಚ್ತಾರೆ, ಶಿವಕುಮಾರ್ ಸಿಎಂ ಆಗ್ತಾರಂತೆ, ನೀವು ಕೆಳಗಡೆ ಇಳಿತೀರಂತೆ, ಇದಾವಾಗ ನೋಡಿ, ಅವರಿಗೆ ಈ ತಲೆನೋವಿಂದ ಹೊರಬರೋದು ಯಾವಾಗ, ರಾಜ್ಯದ ಅಭಿವೃದ್ಧಿ ಕೆಲಸ ಮಾಡೋದು ಯಾವಾಗ? ಈ ಗೊಂದಲಗಳಿಂದ ಹೈಕಮಾಂಡ್ ತೆರೆ ಎಳಿಬೇಕು, ತೆರೆ ಎಳಿಬೇಕು. ನಮ್ಗೆ ಬೇಕಾಗಿರೋದು ರಾಜ್ಯದ ಅಭಿವೃದ್ಧಿ. ಈ ಕಾಂಗ್ರೆಸ್ ಪಕ್ಷ 138 ಸ್ಥಾನ ಕೊಟ್ಟಿದೆ, ಕಾಲಹರಣನೂ ಆಗ್ತಾ ಇದೆ, ಕೆಲಸಗಳು ಆಗ್ತಾ ಇಲ್ಲ. ಪ್ರಭು ನಿಮ್ದೇನಿದೆ ಬಗೆಹರಿಸ್ಕೊಂಡ್ಬಿಡಿ. ಒಂದ್ ನಿಮಿಷ, ರಾಜ್ಯದ ಅಭಿವೃದ್ಧಿ ಕೆಲಸಗಳನ್ನ ಮರೆಮಾಚಿ ಪ್ರಭು ನಮಗೆ ಸಮಸ್ಯೆನೇ ಇಲ್ಲ. ನಮ್ಮ ಪಕ್ಷದಲ್ಲಿ ಯಾವ ರೀತಿಯ ಸಮಸ್ಯೆಗಳಿಲ್ಲ. ತಾವೇ ಹೇಳಿದ್ರಿ ಬಿಜೆಪಿ ಮನೆಯೊಂದು 108 ಬಾಗಿಲು, 3 ಬಾಗಿಲಲ್ಲ 108 ಬಾಗಿಲಾಗಿದೆ. ವಿಜೇಂದ್ರ ಮತ್ತೆ ಏನು ರೇಣುಕಾಚಾರ್ಯ ಇವರ ತಂಡ ಏನಿದೆಯಲ್ಲ, ಸೊ ಆ ತಂಡ ಯತ್ನಾಳ್ ಅವ್ರ ತಂಡ ಮತ್ತೆ ಅಪೋಸಿಷನ್ ಟೀಮ್ ರಮೇಶ್ ಜಾರಕಿಹೊಳಿ ಅವರು ಮತ್ತೆ ಕುಮಾರ್ ಬಂಗಾರಪ್ಪ ಈ ತಂಡ ಏನಿದೆಯಲ್ಲ, ಸೊ ಹರೀಶ್ ಅವರು BP ಹರೀಶ್ ಇದಾರಲ್ಲ, ಆ ತಂಡ ಏನಿದೆ ಆ ಒಳ ಜಗಳಗಳಲ್ಲೇ ಬೆಂದು ಅವರು ಸುಟ್ಟೋಗಿದ್ದಾರೆ. ಆ ಸುಟ್ಟೋಗಿರೋದ ಕರಕಲಾಗಿ ಅವರು ಬಂದು ವಾಪಸ್ಸು ಇದು ಹೇಗೆ ಅಂತಾರೆ, ಮರ ಸುಟ್ಟೋದ್ಮೇಲೆ ಕರಕಲಾದ್ಮೇಲೆ ಹೊರ ಚಿಗರಲ್ಲ ಅಂತಾರ, ಆ ರೀತಿ ಬಿಜೆಪಿ ಪರಿಸ್ಥಿತಿ ಇದೆ. ಇವತ್ತು ರಾಜ್ಯದ ಜನ ನೆಮ್ಮದಿಯಿಂದಿದ್ದಾರೆ, ಉತ್ತಮವಾದ ಮಳೆ ಬೀಳ್ತಾ ಇದೆ. ಸೊ ಬೆಂಗಳೂರಿನಲ್ಲಿ ಕೆಲವು ಏನು ಗುಂಡಿಗಳ ಬಗ್ಗೆ ಕಂಪ್ಲೇಂಟ್ ಬಂದಿತ್ತು, ಅದನ್ನ ನಾವು ಸಾಲ್ವ್ ಮಾಡಿದ್ದೇವೆ. ಅದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ಬಿಜೆಪಿಯ ಕಳಪೆ ಕಾಮಗಾರಿ. 40% ಕಮಿಷನ್ ಇಂದ ಇವತ್ತು ಏನು ಕಳಪೆ ಕಾಮಗಾರಿಯನ್ನು ಮಾಡಿದಂತ ಬಿಜೆಪಿಯಿಂದ ಇವತ್ತು ಗುಂಡಿಗಳು ಬಿದ್ದಿದೆ. ಈ ಗುಂಡಿಗಳಿಂದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಾವು ಸರಿಸುಮಾರು 15,000 ಗುಂಡಿಗಳನ್ನು ಮುಚ್ಚಿದ್ದೇವೆ. ಇಡೀ ಪ್ರಪಂಚದಲ್ಲಿ ಬಹುಶಃ ಸಾರ್ವಜನಿಕರೇ ಗುಂಡಿಯನ್ನು ಐಡೆಂಟಿಫೈ ಮಾಡುವಂತ ಒಂದು ಮೆಕ್ಯಾನಿಸಮ್ ಅನ್ನು ತಂದಿದ್ದು ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು. ಸರ್, ಐಟಿ ಕಂಪನಿಗಳು ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದ್ದಾರೆ. ಐಟಿ ಕಂಪನಿಗಳು ಆಂಧ್ರದಲ್ಲಿ ಹೋಗಿದ್ರು, ಇಲ್ಲ ಹಾಕಿರ್ತಿದ್ರು. ಆಂಧ್ರ ಪ್ರದೇಶದಲ್ಲಿ ಒಂದು ಕ್ಯಾಪಿಟಲ್ ಸಿಟಿ ಮಾಡಕ್ಕಾಗಿಲ್ಲ ಅವ್ರಿಗೆ. ಗುಂಡಿಗಳ ಬಗ್ಗೆ ನಿಜವಾಗ್ಲೂ ಕೇಳಿಸ್ಕೊಳ್ಳಿ, ನೀವು ಎಲ್ಲಾ ರಸ್ತೆಗಳು ಓಡಾಡಲ್ಲ ಸರ್. ಪ್ರಭು ಕೇಳಿಸ್ಕೊಳ್ಳಿ ಒಂದ್ ನಿಮಿಷ. ಮೊನ್ನೆ ಎಂಟೈರ್ ಇದು ಏನು ಹರಿಯಾಣ, ಡೆಲ್ಲಿ, ಬಾಂಬೆ ಇಲ್ಲಿ ಬಿಜೆಪಿ ಆಡಳಿತ ಇರತಕ್ಕಂತ ರಾಜ್ಯಗಳಲ್ಲಿ ಇನ್ಕ್ಲೂಡಿಂಗ್ ಪಂಜಾಬ್ನಲ್ಲಿ ಎಂಟೈರ್ ಏರಿಯಾ ಒಂದು ಫ್ಲೋಟ್ ಆಗ್ತಾ ಇತ್ತು. ನೀರಿನ ರಸ್ತೆ ಅಲ್ಲ, ರಸ್ತೆನಲ್ಲಿ ನೀರಿದಿರ್ಲಿಲ್ಲ, ನೀರು ಹೊರಗಡೆ ರಸ್ತೆ ಇದ್ದಿದ್ದು. ಸೊ ಹಾಗಾಗಿ ಎಂಟೈರ್ ಏರಿಯಾ ಫ್ಲಡ್ಡಿಂಗ್ ಇತ್ತು. ನೀವು ಡೆಲ್ಲಿಗೆ ಒಂದ್ಸರಿ ಹೋಗಿ ನೋಡಿ, ಗುಂಡಿಗಳು ಕಾರೋದು ಹಂಗೆ ಮುಚ್ಕೊಂತಾವ, ಆ ತರ ಅಷ್ಟು ದೊಡ್ಡ ಗುಂಡಿಗಳಿದ್ದಾವೆ. ಅದನ್ನ ಸರಿಪಡಿಸದೇ ಇರ್ತಕ್ಕಂಥ ಬಿಜೆಪಿ ಅವರು ಸುಮ್ಮನೆ ಒಂದು ಬಾಯಿ ಚಪ್ಪಲಕ್ಕೋಸ್ಕರ ಮಾತಾಡ್ತಾರೆ. ಈ ನಮ್ಮ ಆಂಧ್ರ ಪ್ರದೇಶದ ವಿಚಾರಕ್ಕೆ ಮಾತಾಡಿದ್ರಿ. ಆಂಧ್ರ ಪ್ರದೇಶ ನಮ್ಮ ನೆರೆಯವರೆಯವರು, ಅವರು ಚೆನ್ನಾಗಿರ್ಬೇಕು, ಬಟ್ ಅವರು ಒಂದು ಕ್ಯಾಪಿಟಲ್ ಸಿಟಿ ಬೆಳೆಸಕ್ಕಾಗಿಲ್ಲ ಇಲ್ಲಿವರೆಗೂ. ಅವ್ರ ಕ್ಯಾಪಿಟಲ್ ಸಿಟಿ ಹಾಳಾಗೋಗ್ಲಿ, ಅಲ್ಲಿ ಇರ್ತಕ್ಕಂಥ ಜನಗಳು, ನೀವು ಹಳ್ಳಿಗಳಿಗೆ ಹೋದ್ರೆ ವೃದ್ಧಾಶ್ರಮಗಳಾಗಿದ್ದಾವೆ, ಯುವಕರು ಯಾರು ಇಲ್ಲ ಹಳ್ಳಿಗಳಲ್ಲಿ. ಕರ್ನಾಟಕದಲ್ಲಿ ಅದೇ ಪರಿಸ್ಥಿತಿ ಇದೆ. ವೃದ್ಧಾಶ್ರಮ ಆಗಿದೆ, ಅಲ್ಲಿ ಯಾರು ಇಲ್ಲ ಅಂತಂದಾಗ ಫಸ್ಟ್ ಅವ್ರೇನು ಬೇರೆ ದೇಶಗಳಿಗೆ ಹೋಗಿ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ವಲಸೆ ಹೋಗಿದ್ದಾರೆ, ಅವ್ರನ್ನ ಕರ್ಕೊಂಡು ಬಂದು ಮತ್ತೊಮ್ಮೆ ಅಲ್ಲಿ ಏನು ಗರ್ವಾಪ್ಸಿ ಮಾಡಕ್ ಹೇಳಿಕೆ ಮೊನ್ನೆ ಆಂಧ್ರ ಪ್ರದೇಶದವ್ರಿಗೆ. ಸೊ ಸುಮ್ಮನೆ ಏನು ಬಾಯಿ ಚಪ್ಪಲಕ್ಕೋಸ್ಕರ ಮಾಡೋದಲ್ಲ. ನೀವು ಆ ತರನೇ ಬಿಲ್ಡ್ ಮಾಡೋದಾಗಿದ್ರೆ ಯಾಕೆ ಬೆಂಗಳೂರು ಪಕ್ಕದಲ್ಲಿ ಮಾಡ್ತಾ ಇದ್ದೀರಿ? ಬೆಂಗಳೂರು ಪಕ್ಕದಲ್ಲಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಂದ್ ನಿಮಿಷ ಇರಿ. ಈಗ ಬೆಂಗಳೂರು ಪಕ್ಕದಲ್ಲಿ ಮಾಡ್ತಾ ಇದ್ದೀರಿ, ನೀವು ಬೆಂಗಳೂರು ಪಕ್ಕದಲ್ಲಿ ಮಾಡೋದ್ರ ಬದಲಾಗಿ ವಿಜಯವಾಡ ಡೆವಲಪ್ ಮಾಡಿ. ಯಾಕೆ ಮಾಡ್ತಾ ಇಲ್ಲ ನೀವು ವಿಜಯವಾಡನ? ಅಥವಾ ನೀವು ಹೊಸ ಕ್ಯಾಪಿಟಲ್ ಸಿಟಿನ ಯಾಕೆ ಡೆವಲಪ್ ಮಾಡ್ತಾ ಇಲ್ಲ? 40,000 ಕೋಟಿ ಹತ್ತ ದುಡ್ಡು ತಗೊಂಡಿದ್ದೀರಿ. ಈಗ ಸಿದ್ದರಾಮಯ್ಯ ವಿಚಾರಕ್ಕೆ ಬಂದಾಗ ಈಗ ಯಡಿಯೂರಪ್ಪನವ್ರನ್ನ ಕಡೆಗಣಿಸಿದ ಬಿಜೆಪಿ ಯಾವ ಹಂತಕ್ಕೆ ಹೋಗಿದೆ? 104 ನಿಮ್ದು 136 138 ಏನ್ ಹೇಳ್ತಾ ಇದ್ದೀರಿ, ಅರ್ಧಕ್ಕರ್ಧ ಹೋಗುತ್ತೆ ಅನ್ನುವಂತ ಭಯ ಕಾಡ್ತಾ ಇದೆ ಕೆಲವು ಕಾಂಗ್ರೆಸ್. ನೋಡಿ ಒಂದ್ ನಿಮಿಷ, ನಾನು ಆಗ್ಲೇ ಹೇಳಿದ್ದೇನೆ, ಕಾಂಗ್ರೆಸ್ ಪಕ್ಷಕ್ಕೆ DK ಶಿವಕುಮಾರ್ ಇದಲ್ಲ, ಸಿದ್ದರಾಮಯ್ಯನವರಲ್ಲ, MB ಪಾಟೀಲ್ ಕಾಂಗ್ರೆಸ್ ಪಕ್ಷನೇ. ಓಕೆ, ಪಕ್ಷ ದೊಡ್ಡದೇ ಹೊರತು ವ್ಯಕ್ತಿ ಅಲ್ಲ. ನಾವ್ ಯಾವಾಗ್ಲೂ ವ್ಯಕ್ತಿ ಪೂಜೆ, DK ಶಿವಕುಮಾರ್ ಸರ್ ಹೇಳ್ತಾರೆ, ಯಾವಾಗ್ಲೂ ವ್ಯಕ್ತಿ ಪೂಜೆ ಮಾಡಬೇಡಿ, ಪಕ್ಷದ ಪೂಜೆ ಮಾಡಿ ಅಂತ ಹೇಳಿ. ಶಿವಕುಮಾರ್ ಒಬ್ಬರು ಹೇಳೋದು ಸರ್, ಬೇರೆ ನಾಯಕರು ಹೇಳಲ್ಲ. ಎಲ್ಲರೂ ಹೇಳ್ತಾರೆ, ನಾನು ಹೇಳ್ತೇನೆ, ನೀವು ಹೇಳ್ಬೋದು. ಪಕ್ಷದ ಅಧ್ಯಕ್ಷರಾಗಿ ಅವ್ರು ಹೇಳ್ತಾರೆ ಅಂದ್ರೆ ಎಲ್ಲಾರು ಹೇಳಿದ್ದಾರೆ ಅಂತ ಅರ್ಥನೇ. ಸೊ ಯಾವಾಗ್ಲೂ ಪಕ್ಷದ ಪೂಜೆಯನ್ನು ಮಾಡಿ ವ್ಯಕ್ತಿ ಪೂಜೆ ಮಾಡಬೇಡಿ ಅಂತ ಹೇಳಿ ಇವತ್ತು ನಾವೇನು ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ. ಕೇವಲ ಒಂದು ವಾರದಲ್ಲಿ ಮಳೆ, ಇಡೀ ಏನು 112 ವರ್ಷದ ಇತಿಹಾಸದಲ್ಲಿ ಒಂದೇ ದಿನದಲ್ಲಿ 370 ಮಿಲಿಮೀಟರ್ ಮಳೆ ಬಿದ್ದಿತ್ತು. ಅಷ್ಟು ಅಗಾಧವಾದಂತಹ ಪ್ರಮಾಣವಾದಂತಹ ಮಳೆ ಬಿದ್ದಿದ್ರಿಂದ ರಸ್ತೆ ಗುಂಡಿಗಳಾಗೋದು ಸಹಜ, ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ವಿತ್ ಇನ್ ನೋ ಟೈಮ್ ಕ್ಲಿಯರ್ ಮಾಡಿದ್ದೇವೆ. ತಾವೇ ಕೂಡ ಅಪ್ರಿಶಿಯೇಟ್ ಮಾಡಿದಿರಿ. ಏನು ವೈಟ್ ಎಲ್ಲ ಏನು ಬ್ಲಾಕ್ ಟಾಪಿಂಗ್ ಆಗ್ತಾ ಇದೆ ಅಂತ. ಅದು ನಮ್ಮ ಕಾಂಗ್ರೆಸ್ ಸರ್ಕಾರದ ಬದ್ಧತೆ. ಮೊನ್ನೆ DK ಶಿವಕುಮಾರ್ ಅವರು
ಈ ರಾಜ್ಯದ ಜನತೆಗೆ, ಬೆಂಗಳೂರಿನ ಜನತೆಗೆ ನಾವು ಕೊಡ್ತಾ ಇರ್ತಕ್ಕಂಥ ಕೊಡುಗೆ. ನೀವು ಅದೇ ಮುಂಬೈಗೆ ಹೋಗಿ, ಡೆಲ್ಲಿಗೆ ಹೋಗಿ, ಅಲ್ಲಿ ಹೋದ್ರೆ ಗುಂಡಿಗಳಲ್ಲ, ನೀವು ಗುಂಡಿಗಳಲ್ಲಿ ಏನೋ ಯಾಮಾರ್ಬಿಟ್ಟೆ ನೀವು ನಡ್ಕೊಂಡು ಹೋಗ್ತಾ ಇದ್ರೆ ನೀವು ಚರಂಡಿ ಲಂಗೆ ಒಳಗಡೆ ಹೋಗ್ಬಿಡ್ತೀರಿ. ನೀವು ಆ ಕೆಟ್ಟ ಪರಿಸ್ಥಿತಿಲಿದೆ. ಅದನ್ನ ನಾವು ಬೇರೆಯವ್ರನ್ನ ಕಂಪೇರ್ ಮಾಡೋದಲ್ಲ. ಕಾಂಗ್ರೆಸ್ ಸರ್ಕಾರ, ಕರ್ನಾಟಕ ಒಂದು ಮಾಡೆಲ್ ಇದೆ ದೇಶಕ್ಕೆ. ಇಡೀ ದೇಶಕ್ಕೆ ಒಂದು ಟ್ಯಾಕ್ಸ್ 7 ಲಕ್ಷ ಕೋಟಿ ತೆರಿಗೆನ ಕಟ್ಟಿ ದೇಶವನ್ನ ಸಾಕ್ತಾ ಇದ್ದೇವೆ. ದೇಶ ನಮ್ಮನ್ನ ಸಾಕ್ತಾ ಇಲ್ಲ, ನಾವು ದೇಶವನ್ನ ಸಾಕ್ತಾ ಇದ್ದೇವೆ. 7 ಕೋಟಿ ಕನ್ನಡಿಗರ ಬೆವರಿನ ಹಣ್ಣಿಂದ ಕಟ್ತಕ್ಕಂಥ ತೆರಿಗೆಯಿಂದ ದೇಶವನ್ನ ಸಾಕ್ತಾ ಇದ್ದೇವೆ. ಹಾಗಾಗಿ ಇವತ್ತೇನೋ ಒಂದು ಸಣ್ಣ ಡಿಫರೆನ್ಸ್ ಇದ್ದೇ ಇರುತ್ತೆ, ಏನು ಮಳೆ ಬಂದಾಗ ಆಗುತ್ತೆ, ಅದನ್ನಂತ ಸಾಲ್ವ್ ಮಾಡಿದ್ದೇವೆ. ಈಗ ನೋಡಿ, ಹೋಗಿ ಯಾವ ರಸ್ತೆಗಳು ಗುಂಡಿದೆ ತೋರಿಸಿ, ನೆಕ್ಸ್ಟ್ ಮಿನಿಟ್ ಅಲ್ಲಿ ಮಾಡ್ತೇವೆ. ಬರ್ತೀನಿ ಸರ್. ಈಗ ಈ ರಾಷ್ಟ್ರೀಯ ಪಕ್ಷಗಳಿಗೆ ವ್ಯಕ್ತಿ ಕೇಂದ್ರಿತ ರಾಜಕಾರಣ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ಇದನ್ನು ಒಪ್ಕೊಳ್ತಿರೋ ಇಲ್ವಾ ಅಂತ? ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ರಾಜಕಾರಣ ನೋಡಿದ್ರೆ ವ್ಯಕ್ತಿ ಕೇಂದ್ರಿತವಾಗಿ ನೋಡಿ, ವ್ಯಕ್ತಿ ಕೇಂದ್ರಿತವಾದಂಥ ಇಡೀ ದೇಶ ಏನಿದೆ, ದೇಶ ಮತ್ತು ರಾಜ್ಯನೂ ಹೊರತಾಗಿಲ್ಲ, ಮತ್ತು ದೇಶದ ಯಾವುದೇ ರಾಜ್ಯನೂ ಸಹ ಹೊರತಾಗಿಲ್ಲ. ವ್ಯಕ್ತಿ ಕೇಂದ್ರಿತ ರಾಜಕಾರಣನೇ ನಡೀತಾ ಇದೆ. ಎಲ್ಲೋ ಒಂದ್ ಕಡೆ ನಾವೇನಾಗಿದೆ ಅಂದ್ರೆ ನಮ್ಮ ಜನನೂ ಸಹ ಅದಕ್ಕೆ ಅಂಟ್ಕೊಂಡಿದ್ದಾರೆ. ನೀವು ಬದಲಾವಣೆಗೆ ಅವ್ರು ಬಯಸ್ತಾ ಇಲ್ಲ. ನೀವು ಬದಲಾವಣೆಗೆ ಬಯಸಲಿಲ್ಲ ಅಂದ್ರೆ ವ್ಯಕ್ತಿ ಪೂಜೆಗಳು ಹಾಗೆ ಆಗ್ತದೆ. ಇಲ್ಲಿ ಕರ್ನಾಟಕದಲ್ಲಿ ನೀವು ನಿರಂತರವಾಗಿ ನೋಡ್ಕೊಂಡ್ಬಂದ್ರೆ ವೀರೇಂದ್ರ ಪಾಟೀಲ್ ನಂತರ ದೇವರಾಜ ಅರಸರು ಆಗಲಿ, ರಾಮಕೃಷ್ಣ ಹೆಗಡೆ ಅವರಾಗಲಿ, ದೇವೇಗೌಡರಾಗಲಿ, ಬಂಗಾರಪ್ಪನವ್ರಿಗಾಗಲಿ, ಈಗ ಕುಮಾರಸ್ವಾಮಿ ಅವರಾಗಲಿ, ಯಡಿಯೂರಪ್ಪನವರಾಗಲಿ, ಸಿದ್ದರಾಮಯ್ಯನವರಾಗಲಿ, ಎಲ್ಲರೂ ಸಹ ವ್ಯಕ್ತಿಗಳ ಹಿಂದೆನೇ ನಡೀತಾ ಇದೆ ರಾಜಕಾರಣ. ವ್ಯಕ್ತಿಗಳ ಹಿಂದೆನೇ ನಡೀತಾ ಇದೆ. ಅದು ಆಗಬಾರ್ದು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಲ್ಲ. ಡಾಕ್ಟರ್ ಅಂಬೇಡ್ಕರ್ ಅವರು ಅದನ್ನೇ ಹೇಳಿರ್ತಕ್ಕಂಥದ್ದು. ಎಲ್ಲಿವರೆಗೂ ಮತದಾರ ಪ್ರಬುದ್ಧನಾಗೋದಿಲ್ಲ ಅಲ್ಲಿವರೆಗೂ ನಿಮ್ಮನ್ನ ಇಂಥವರು ಕಿತ್ಕೊಂಡು ತಿಂತಾ ಇರ್ತಾರೆ. ನಿಮ್ಮ ಒಂದು ಏನು ಸಲ್ಲಬೇಕಾದಂತಹ ಸೌಲಭ್ಯಗಳು ಅವರು ಕಿತ್ಕೊಂಡು ಅವ್ರ ಕುಟುಂಬಗಳು ಬೆಳೆಸ್ಕೊಳ್ತಾ ಹೋಗ್ತಾರೆ. ನೀವು ಪ್ರಬುದ್ಧರಾಗಿ ಅಂತ ತುಂಬ ಸೂಕ್ಷ್ಮವಾಗಿ ಹಲವಾರು ವಿಷಯಗಳಲ್ಲಿ ಹೇಳಿದ್ದಾರೆ ಅಂಬೇಡ್ಕರ್ ಅವರು. ಆದರೂ ಸಹ ನಮ್ಮ ಜನ ಅದನ್ನು ಬಿಟ್ಟಿಲ್ಲ. ವ್ಯಕ್ತಿ ಕೇಂದ್ರ, ಜಾತಿ ಆಧಾರಿತ ಮತ್ತು ಪಕ್ಷ ಆಧಾರಿತ. ಈಗ ಏನಾಗಿದೆ ಅಂದರೆ 3 ಪಕ್ಷಗಳಿಗೂ ಒಂದು ಜಾತಿ ಪ್ಲಸ್ ಪಕ್ಷ ಬೇಕು. ಇಂಥ ಜಾತಿ ಇಂಥ ಪಕ್ಷದ, ಇಂಥ ಜಾತಿ ಇಂಥ ಪಕ್ಷ, ಇಂಥ ಜಾತಿ ಇಂಥ ಪಕ್ಷ ಅನ್ನುವ ರೀತಿಯಲ್ಲಿ ಫಿಕ್ಸ್ ಆಗಿ ವೋಟರ್ಸೇ ಸಹ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಹೊಸಬರಿಗೆ ಸ್ಥಳಾವಕಾಶನೂ ಕೊಡ್ತಾ ಇಲ್ಲ. ನೀವೆಲ್ಲಾದ್ರೂ ನೋಡಿ, 20 ಜನ 25 ಜನ MLA ನಿಂತಿರ್ತಾರೆ. ಬೇಡ MLA ಬೇಡ, ಒಂದು BBMPಗೆ ನಿಂತ್ಕೊಂಡಿರ್ತಾರೆ. 20-25 ಜನ ನಿಂತಾರೆ. 3 ಪಕ್ಷದಲ್ಲಿ ಯಾರು ನಿಂತಿದ್ದಾರೆ ಅಂತ ಮಾತ್ರ ಒಬ್ಬ ಮತದಾರ ನೋಡ್ಕೋತಾನೆ. ಆ 3 ಪಕ್ಷ, 4ನೇ ಪಕ್ಷ ಆಗಲಿ, ಇಂಡಿಪೆಂಡೆಂಟ್ ಆಗಲಿ, ಪಕ್ಷೇತರ ಆಗಲಿ, ಇನ್ನೊಬ್ಬ ಆಗಲಿ, ಎಷ್ಟೇ ಕೆಲಸ ಮಾಡಿದ್ರು ಸಹ ಅವನನ್ನು ಸೋಲ್ಸಿದ್ರು. 5 ರೂಪಾಯಿ ಡಾಕ್ಟರ್ನ ಸಹ ಸೋಲ್ಸಿದ್ರು. ಇಡೀ ಮಂಡ್ಯಗೆ 5 ರೂಪಾಯಿ ಸರ್ವಿಸ್ ಕೊಟ್ಟಂತ ಡಾಕ್ಟರ್ನು ಸಹ ಠೇವಣಿ ಸಹ ಮಾಡಿದಂತ ಈ ಜನ ಬದಲಾಗಬೇಕು. ಜನ ಬದಲಾಗೋವರೆಗೂ ಈ ವ್ಯವಸ್ಥಿತವಾಗಿರಲ್ಲ. ಒಂದೇ ಒಂದು ವಿಷಯ, ರಘು ಕಳಪೆ ಕಾಮಗಾರಿ ಬಗ್ಗೆ ಹೇಳಿದ್ರು. ಒಂದೇ ಒಂದು ಕಳಪೆ ಕಾಮಗಾರಿ ದಯವಿಟ್ಟು ಅವ್ರಿಗೆ ಹೇಳ್ತೀನಿ. ಕಳೆದ ಒಂದೇ ಒಂದು ತಿಂಗಳಲ್ಲಿ BWSSP ಮಾಡಿದಂತಹ ಕಾಮಗಾರಿ ಕೆಂಗೇರಿ ಉಪನಗರದ ಒಂದು ರಸ್ತೆ, ಒಂದು ದೊಡ್ಡ ರಸ್ತೆಯಲ್ಲಿ ರೀವರ್ಕ್ ಏನ್ ಮಾಡಿತ್ತೋ ನಾವು ಸಹ ಮಾಧ್ಯಮಗಳನ್ನು ಕರ್ಕೊಂಡು ಹೋಗಿ ಹೇಳಿದ್ವಿ. ರಸ್ತೆ ಹಾಕಿದ ಮರುದಿನವೇ ಕಿತ್ಕೊಂಡು ಬರ್ತಾ ಇದೆ. ರಘು ಅವರಾಗ್ಲಿ, ಮಾನ್ಯ ವಕ್ತಾರರು ಮತ್ತೆ ಅವ್ರ ನಾಯಕರು ಯಾರೇ ಬರ್ಲಿ, ನಾನು ಇಡೀ ಬೆಂಗಳೂರನ್ನ ಕರ್ಕೊಂಡು ಹೋಗಿ ತೋರಿಸ್ತೀನಿ. ರಸ್ತೆ ಹಾಕಿದ 15 ದಿನದಲ್ಲೇ ಎಲ್ಲ ಕಿತ್ಕೊಂಡು ಬರ್ತಾ ಇದೆ. ಇದು ಕಳಪೆ ಕಾಮಗಾರಿ ಈ ಸರ್ಕಾರದಲ್ಲೂ ಇದೆ. ಈ ಸರ್ಕಾರದಲ್ಲೂ ಲಂಚಾವತಾರ ಇದೆ. ಈ ಸರ್ಕಾರದಲ್ಲೂ 40+ ಇದೆ. ಡೌನ್ ಆಗಿಲ್ಲ, 40+ ಆಗಿದೆ. ಅದೆಷ್ಟಾಗಿದೆ ಅನ್ನೋದು ಗುತ್ತಿಗೆದಾರರು ಮತ್ತೆ ವ್ಯಕ್ತಿ ಪೂಜೆ ಅಂತ ಹೇಳಿದ್ರು. ಪಕ್ಷ ಪೂಜೆ ಮಾಡ್ಬೋದು, ವ್ಯಕ್ತಿ ಪೂಜೆ ಮಾಡಬಾರ್ದು, ಪಕ್ಷ ಪೂಜೆ ಮಾಡಬೇಕು ಅಂತ. ಆ ರೀತಿ ಯಾವ ನಿಟ್ಟಿನಲ್ಲಿ ಅದು ಏನು ಗೊತ್ತಾ ಅವ್ರು ಹೇಳೋದು? ಇಬ್ರು, ನಾನು DK ಶಿವಕುಮಾರ್, ಸಿದ್ದರಾಮಯ್ಯನವ್ರ ಪೂಜೆ ಮಾತ್ರ ಮಾಡಿ, ಉಳಿದವ್ರ ಪೂಜೆ ಮಾಡಬೇಡಿ. ಯಡಿಯೂರಪ್ಪನವ್ರ ಪೂಜೆ ಮಾಡಿ, ಉಳಿದವ್ರ ಪೂಜೆ ಮಾಡಬೇಡಿ. ಅಶೋಕ್ ಪೂಜೆ ಇನ್ನೊಬ್ರು ಪೂಜೆ ಮಾಡಬಾರ್ದು. ಯಡಿಯೂರಪ್ಪನವ್ರ ಪೂಜೆ ಮಾತ್ರ ಮಾಡಿ. ಇಲ್ಲಿ ಕುಮಾರಸ್ವಾಮಿ, ದೇವೇಗೌಡರು ಪೂಜೆ ಮಾಡಿ, ಇನ್ನೊಬ್ರು ಪೂಜೆ ಮಾಡಬೇಡಿ. ಬೇರೆಯವರು ಯಾರು GT ದೇವೇಗೌಡ. ಬಳಿಕ ಅಖಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ. ರಘು ದೊಡ್ಡೇರಿ ಸರ್, ಈಗ ವ್ಯಕ್ತಿ ಪೂಜೆ ನೀವು ಹೇಳೋದು, ಈಗ ಇವ್ರು ಶಶಿಧರ್ ಹೇಳ್ತಾ ಇದ್ರು, ಓಕೆನಾ? ನಿಮ್ ಬಾಯಿಂದ ಬೇರೆ ನಾಯಕರ ಹೆಸರು ಬರ್ತಲ್ಲ, ಬರೀ DK ಶಿವಕುಮಾರ್, ಸಿದ್ದರಾಮಯ್ಯ ಆಯ್ತು, ಬೇರೆ ವ್ಯಕ್ತಿ ಮುಖ್ಯಮಂತ್ರಿ ಆಗ್ಲಿ ಅಂತ ಹೇಳಿ ನೋಡೋಣ. ನಾನು ಮುಖ್ಯಮಂತ್ರಿ ತೀರ್ಮಾನ ಮಾಡೋದು ನಾನು ಅಲ್ಲ, ಅಭಿಪ್ರಾಯಗಳು ಹೇಳ್ತಾ ಇಲ್ಲ. ಅಭಿಪ್ರಾಯ ಇಂಥವ್ರು ಮುಖ್ಯಮಂತ್ರಿ ಆಗ್ಲಿ, ಬೇಡಪ್ಪ DK ಶಿವಕುಮಾರ್ ಬೇಡ ಹೇಳಿ ನೋಡೋಣ. ಮಾತಿಗೆ ಬೆಲೆನೇ ಇಲ್ಲ. ಯಾಕೆ ಅಂತಂದ್ರೆ ನಾನೆಲ್ಲ ತೀರ್ಮಾನ ಮಾಡೋದು. ಬೆಲೆ ಅಲ್ಲ ಸರ್, ಅಭಿಪ್ರಾಯ ಕೇಳ್ತಾ ಇದ್ದೀನಿ. ಅಭಿಪ್ರಾಯ ನಾನೆಲ್ಲ ತೀರ್ಮಾನ ಅಲ್ಲ, ನಾನು ಅಭಿಪ್ರಾಯ ಆಯ್ತಪ್ಪ. ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ CM ಆಗ್ಲಿ, MB ಪಾಟೀಲ್ ಅವರಾಗ್ಲಿ, ಕೇಳಿಸ್ಕೊಳ್ಳಿ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಶಾಸಕ ಅಲ್ಲ, ನನ್ನ ಅಭಿಪ್ರಾಯ ಮಂಡನೆ ಮಾಡಕ್ಕೆ. ಮಾತಿಗೆ ಸುಮ್ಮನೆ ಒಂದು ಮಂಡನೆ ಅಲ್ಲ, ವಕ್ತಾರರಾಗಿ ನಾನು ವಕ್ತಾರನಾಗಿ, ಪಕ್ಷಕ್ಕೆ ವಕ್ತಾರ, ವ್ಯಕ್ತಿಗಳಿಗಲ್ಲ. ಸೊ ಹಾಗಾಗಿ ಯಾರನ್ನೋ ಎಂಡೋರ್ಸ್ ಮಾಡೋದಲ್ಲ. ನನ್ನ ಪಕ್ಷ ಏನ್ ತೀರ್ಮಾನ ಮಾಡ್ತದೆ, ನನ್ನ ಪಕ್ಷದ ಶಾಸಕರು ಏನ್ ತೀರ್ಮಾನ ಮಾಡ್ತಾರೆ 100% ಅವ್ರು ಆಗ್ತಾರೆ. ನೀವು ಕೇಳ್ತಾ ಇದ್ದೀರಾ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಇಷ್ಟು ದೊಡ್ಡ ಘಟಾನುಘಟಿ ನಾಯಕರುಗಳೇ ಇರೋದು. MB ಪಾಟೀಲ್ ಅವರು, ಸಿದ್ದರಾಮಯ್ಯನವರು, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಅವರು, ಈಶ್ವರ್ ಖಂಡ್ರೆ ಅವರು, DK ಶಿವಕುಮಾರ್, ಈ ತರ ಒಬ್ರಿಬ್ರಿಲ್ಲ. ಅಂದ್ರೆ ಒಂದು ದೊಡ್ಡ ಏನೋ ಇದೇ ಇದೆ.
ಆ ಲಿಸ್ಟ್ ಆಫ್ ಲೀಡರ್ಸ್ ಇದ್ದಾರೆ, ಅದು ಕಾಂಗ್ರೆಸ್ನಲ್ಲಿ ಮಾತ್ರ. ಯಾರು ಹೇಳ್ತಾ ಇದ್ರು ಎಲ್ಲ ಅಧಿಕಾರಕ್ಕೋಸ್ಕರ ಮಾಡ್ತಾರೆ, ಯಾರೂ ಇಲ್ಲಿ ಸನ್ಯಾಸಿಗಳಾಗಿ ಬಂದಿಲ್ಲ ರಾಜಕೀಯಕ್ಕೆ. ಡಿ ಕೆ ಶಿವಕುಮಾರ್ ಆಗಲಿ ಬೇರೆಯವರಾಗಲಿ ಸನ್ಯಾಸಿಗಳಲ್ಲ, ಪಕ್ಷದಕ್ಕೋಸ್ಕರ ದುಡಿತಾ ಇದ್ದಾರೆ, ಜನತೆಗೆ ಸೇವೆ ಮಾಡಬೇಕು ಅಂತಿದ್ರೆ ಅವಕಾಶ ಸಿಗ್ತಾ ಅವ್ರು ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವರು ಜೋಡೆತ್ತುಗಳಾಗಿ ಕೆಲಸ ಮಾಡಿದ್ದಕ್ಕೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಆ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದಲ್ಲಿ ಒಂದ್ಸರಿ ನಾವು ಇದು ಬಂದಾಗ ಆಕಾಂಕ್ಷೆ ಪಡಿಸೋದು ಅಥವಾ ಆಸೆ ವ್ಯಕ್ತಪಡಿಸೋದು ತಪ್ಪಲ್ಲ. ಆದರೆ ತೀರ್ಮಾನವನ್ನು ಯಾರು ತೆಗೆದುಕೊಳ್ತಾರೆ? ಶಾಸಕರು ಮತ್ತು ಹೈಕಮಾಂಡ್ ತೆಗೆದುಕೊಳ್ತದೆ. ಸೊ ಹಾಗಾಗಿ ಆ ಶಾಸಕರು ಮತ್ತು ಹೈಕಮಾಂಡ್ ಆಲ್ರೆಡಿ ತೀರ್ಮಾನ ಮಾಡಿದ್ದಾರೆ. ಮುಂದಿನ ತೀರ್ಮಾನ ಆಗುವವರೆಗೆ ಇದೇನು ಕಂಟಿನ್ಯೂ ಆಗ್ತದೆ. ಸಿದ್ದರಾಮಯ್ಯವರು ಹೇಳಿದ್ದಾರೆ ನಾನೇ 5 ವರ್ಷ ಅಂತೇಳಿ, ಮೊನ್ನೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಎಸ್ ಇದು ಕಂಟಿನ್ಯೂ ಆಗ್ತದೆ ಅಂತೇಳಿ. ಹಾಗಾಗಿ ಆ ಪ್ರಶ್ನೆನೇ ಇಲ್ಲ. ಕೇವಲ ಬಿಜೆಪಿ ಅವರು ಏನು ಅಂದ್ರೆ ಅವರಲ್ಲಿರ್ತಕ್ಕಂಥ ಕೊಳಕುಗಳನ್ನು ಮುಚ್ಚಿಟ್ಕೊಳ್ಳೋಕ್ಕೋಸ್ಕರ ಈ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನು 2-3 ವಿಚಾರವನ್ನು ಹೇಳಿದ್ರು. ಈ ಮಳೆ ಬಿದ್ದ ನಂತರ ಏನು ಎಲ್ಲರೂ ಇಂಡಸ್ಟ್ರಿಗಳವರು ಗಲಾಟೆ ಮಾಡಿದಾಗ ನಾವು ಕೇಳಿದ್ವಿ, ದಯವಿಟ್ಟು ಏನು ಮಳೆ ತುಂಬ ಜಾಸ್ತಿ ಬೀಳ್ತಾ ಇದೆ, ನಾವು ಟಾರ್ ಹಾಕಿದ್ರು ಅದು ಕಚ್ಚೋದಿಲ್ಲ, ಪ್ಲೀಸ್ ವೆಯ್ಟ್ ಮಾಡಿ ಅಂತ. ಇಲ್ಲ ಅಂತ ಹೇಳಿ ಗಲಾಟೆ ಮಾಡಿದ್ರು. ಟಾರ್ ಹಾಕಿದ್ವಿ ಕಿತ್ತೋಗ್ತದೆ ಅಂತಂದ್ರೆ ನೀರಲ್ಲಿ ಹೋಗಿ ಟಾರ್ ಹಾಕಿದ್ರೆ ಸುಮ್ಮನೆ ಕೂತಿರ್ತದ? ಒಂದ್ ಕಡೆ ಗಲಾಟೆ ಮಾಡೋರೆ ನೀವು, ಒಂದ್ ಕಡೆ ನೀರಲ್ಲಿ ಹೋಗಿ ಟಾರ್ ಹಾಕಿ ಮಳೆಯಲ್ಲೇ ಟಾರ್ ಹಾಕಿದ ಗಲಾಟೆ ಮಾಡ್ತೀರಾ, ಇನ್ನೊಂದ್ ಕಡೆ ಕಿತ್ತೋಗೋದೆ ಅಂತ ಗಲಾಟೆ ಮಾಡ್ತೀರಾ. ಹಾಗಾದ್ರೆ ನಿಮ್ಮ ಯಾವ ಮಾತು ಕೇಳ್ಬೇಕಾಗುತ್ತೆ? ಯಾವ ಮಾತು ಕೇಳಬೇಕು? ಮಳೆ ಬಂದ್ರೆ ಕಾಂಗ್ರೆಸ್ ರೋಡ್ಗಳೆಲ್ಲ ಕಿತ್ತೋಗ್ಬಿಡ್ತಾವೆ. ಕಾಂಗ್ರೆಸ್ ರಸ್ತೆಗಳಲ್ಲ, ನಾವು ರಸ್ತೆ ಮಾಡಿಲ್ಲ, ಬಿಜೆಪಿಯವ್ರು ಮಾಡಿ ಕಿತ್ತೋಗಿರೋದಕ್ಕೆ ಪ್ಯಾಚ್ ಮಾಡ್ತಾ ಇದೀವಿ. ಅದು ಮಳೆನಲ್ಲಿ ಬೇಕು ಈಗಲೇನೆ. ಈಗೆಲ್ಲ ನಾವು ಗುಂಡಿ ಬಿದ್ದೋಗ್ಬಿಡ್ತದೆ ಅಂತ ಹೇಳಿ ಗಲಾಟೆ ಮಾಡ್ತಿದ್ರಲ್ಲ, ಅದಕ್ಕೋಸ್ಕರ ಹೋಗಿ ಗುಂಡಿಯನ್ನು ಮುಚ್ಚಿದ್ದೇವೆ. ಗುಂಡಿ ಮತ್ತೊಮ್ಮೆ ಬಿದ್ದಿದೆ ಅಂತಂದ್ರೆ ಮಳೆನಲ್ಲಿ ಆಬ್ವಿಯಸ್ ಹೋಗೇ ಹೋಗುತ್ತೆ. ಸೊ ಇಲ್ಲ ಒಂದ್ ತಿಂಗಳು ವೆಯ್ಟ್ ಮಾಡಿ ಅಂತ ಕೇಳಿದ್ರು, ಇಲ್ಲ ಈಗಲೇ ಸಾಲ್ವ್ ಆಗ್ಬೇಕು ಅಂತೇಳಿ ಏನು ಹಿಂದೆ ಬಿದ್ರೆ ಏನಾಗ್ತದೆ? ಆಬ್ವಿಯಸ್ ನೀರಲ್ಲಿ ಟಾರ್ ಹಾಕಿದ್ರೆ ಯಾವುದೂ ಉಳಿಯಲ್ಲ. ಹೇಳ್ತಿರೋದು ಅಪಘಾತಗಳಾಗ್ತದೆ. ನೀವು ದಯವಿಟ್ಟು ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ನಾನು. ಹಿಂದಿನ ಸರ್ಕಾರದಲ್ಲಿ 37 ಅಮಾಯಕರು ಗುಂಡಿಗೆ ಬಿದ್ದು ಸತ್ರು. ನಮ್ಮ ಸರ್ಕಾರದ ಅವಧಿಯಲ್ಲಿ ಒಬ್ರು ಆ ರೀತಿ ಗಲಾಟೆಗಳ ತೊಂದರೆ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಫಸ್ಟ್ ಟೈಮ್ ಕ್ವಾಲಿಟಿ ವರ್ಕ್ ಅನ್ನ ವೈಟ್ ಟ್ಯಾಪಿಂಗ್ ಆಲ್ರೆಡಿ ಮಾಡ್ತಾ ಇದ್ದೇವೆ. ಸರಿಸುಮಾರು 6,000 ಕೋಟಿಯನ್ನ ನಾವು ವೈಟ್ ಟ್ಯಾಪಿಂಗ್ ಆರ್ಟಿರಿಯಲ್ ರೋಡ್ ಗಳನ್ನ ಮಾಡಿದ್ದೇವೆ. ಮೆಜೆಸ್ಟಿಕ್ ಸುತ್ತಮುತ್ತ ಯಾವ್ದನ್ನ ಒಂದು ಗುಂಡಿ ತೋರಿಸಿ ನೋಡೋಣ. ಎಂಟೈರ್ ವೈಟ್ ಟಾಪಿಂಗ್ ಮಾಡಿದ್ದೇವೆ. ಅದೇ ರೀತಿ ಬೆಂಗಳೂರು ಚಿಕ್ಕ ಸಿಟಿ ಅಲ್ಲ, ದೊಡ್ಡ ಸಿಟಿ ಇದೆ. ಬೆಂಗಳೂರು ನಾಟ ಏನು ಸಣ್ಣ ರಸ್ತೆಗಳಿದ್ದಾವೆ. ಇಟ್ಸ್ ನಾಟ್ ಎ ಪ್ಲಾಂಟ್ ಸಿಟಿ ಆಗಿದ್ರೆ ಮಾಡ್ತಾ ಇದ್ವಿ. ಅಂಡ್ ಏಕಾಏಕಿ ಮಳೆ ಬಿದ್ದಾಗ ನಾವು ಆಬ್ವಿಯಸ್ ಆಗಿ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ನಾವು ಆಲ್ರೆಡಿ ಮಾಡಿದ್ದೇವೆ. ಹಾಗಿಲ್ಲ ಅಂತ ಹೇಳಿದ್ರೆ ನೀರಲ್ಲೇ ಒಂದ್ ಕಡೆ ನೀವು ಮಳೆ ಬೀಳ್ತಾ ಇದ್ರು ಟಾರ್ ಹಾಕ್ಬಿಡಿ ನಮ್ಗೆ ಇವಾಗಲೇ ಗುಂಡಿ ಮುಚ್ಚಿ ಅಂತ ಹೇಳ್ತೀರಿ, ಇನ್ನೊಂದ್ ಕಡೆ ಕಿತ್ಕೊಂಡ್ಬರ್ತದೆ ಅಂತ ಹೇಳ್ತೀರಿ. ಜನರು ಮತ್ತೆ ನಮ್ಮ ಬಿಜೆಪಿ ವಿರೋಧ ಪಕ್ಷದ ನಾಯಕರು ಕೂಡ ಯಾವಾಗಲೂ ಸ್ವಲ್ಪ ಸಂವೇದನೆಯಿಂದ ಬಿಹೇವ್ ಮಾಡಬೇಕು. ಒಂದ್ ಕಡೆ ಇಲ್ಲ ವೇಟ್ ಮಾಡಿ ತಾಳ್ಮೆಯಿಂದ, ಇಲ್ಲ ಗುಂಡಿ ಕಿತ್ತೋಗಿದ್ದಾನೆ ಹೋದ್ರೋಯ್ತು ಇನ್ನೊಂದ್ಸರಿ ಹಾಕೋಣ. ಸೊ ಅವಾಗ ಇಮಿಡಿಯೇಟ್ ಪ್ರಾಬ್ಲಮ್ ಏನು, ಗುಂಡಿ ಮುಚ್ಚಬೇಕಿತ್ತು, ಮುಚ್ಚಿದೀವಿ. 15,000 ಗುಂಡಿಗಳು ಮುಚ್ಚಿದ್ದೀವಿ. ಬೆಂಗಳೂರಲ್ಲಿ ವೈಟ್ ಟಾಪಿಂಗ್ ಮಾಡಿದ್ದು, ಬ್ಲಾಕ್ ಟಾಪಿಂಗ್ ಮಾಡಿದ್ದೇವೆ, ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೇವೆ. ಅದರಲ್ಲೆಲ್ಲ ಪ್ರಾಬ್ಲಮ್ ಅಂದ್ರೆ ಸಾಲ್ವ್ ಮಾಡೋಣ ಮತ್ತೊಮ್ಮೆ. ಇಲ್ಲ ಸರ್, ಇನ್ನೂ ಅನುಭವ ಆಗ್ತಾ ಇದೆ, ಅದಕ್ಕೆ ಹೇಳ್ತಾ ಇರೋದು. ಅನುಭವ ಪ್ರಶ್ನೆ ಅಲ್ಲ, ಮಾಡಿರ್ಬೋದು ಮೆಜೆಸ್ಟಿಕ್ ಸುತ್ತಮುತ್ತ. ಓಕೆ, ಮೆಜೆಸ್ಟಿಕ್ ಸುತ್ತಮುತ್ತ ಅಲ್ಲ, MG ರೋಡ್ ಸುತ್ತಮುತ್ತ, ಮತ್ತೆ ನೀವು ಹೈಟೆಕ್ ಅಲ್ಲ, ಶಿವಾಜಿನಗರ ಅನುಕೂಲ ಆಗುತ್ತೋ, ಎಲ್ಲೆಲ್ಲಿ ಸರ್ಕಾರದ ಮೇಲೆ ಮುಗಿ ಬೀಳ್ತಾರೋ, ಕೆಲವು ಐಟಿ ದೊಡ್ಡ ಹೋಟೆಲ್ ರೆಸ್ಟೋರೆಂಟ್ ನಿಮ್ಗೆ ಆದಾಯ ಕಡಿಮೆ ಆಗುತ್ತೆ, ಹೋಗ್ತಾರೆ ಬಿಟ್ಟು. ಸರ್ಕಾರ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕಿರಣ್ ಮಜುಮ್ದಾರ್ ಶಾ ಮತ್ತೆ ನಮ್ಮ NT ರಾಮರಾವ್ ಅವರ ಮಗ ಬಂದ್ಬಿಡಿ ನಮ್ಮ ರಾಜ್ಯಕ್ಕೆ ಅಂತ ಕರೆದ್ರು. ಯಾಕೆ ಬೊಮ್ಮಾಯಿ ಅವರಿದ್ದಾಗ ಯಾಕೆ ಕರೆದ್ರು? ಯಾಕೆ ಬಿಜೆಪಿ ಹೋಯ್ತಲ್ಲ? ಮಳೆ ಬಂದಾಗ ನೋಡಿ, ಬಿಜೆಪಿ ನಾವು ಎಲ್ಲರೂ ಚರ್ಚೆ ಮಾಡ್ಬೇಕಾಗಿರೋದು ಬೆಂಗಳೂರಲ್ಲಿ ಏನು ಗಲಾಟೆಗಳಾಗ್ತಾ ಇದೆ, ಗುಂಡಿಗಳು ಬಿದ್ದಿದೆ 28 ಕ್ಷೇತ್ರಗಳಲ್ಲಿ. ಅತಿ ಹೆಚ್ಚು ಯಾಕೆ ಕೇವಲ 5 ಕ್ಷೇತ್ರಗಳಲ್ಲಿ ಬಿಜೆಪಿ ಶಾಸಕರು ಇರೋ ಕ್ಷೇತ್ರದಲ್ಲಿ ಆಗ್ತದೆ? ಯಾಕೆ ಅಂತ ಹೇಳಿದ್ರೆ ಇದು ಅಸಮರ್ಥ ಬಿಜೆಪಿ ಶಾಸಕರುಗಳು ಅಲ್ಲಿ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ. 40% ಕಮಿಷನ್. ಯಾಕೆ ಯಲಹಂಕ ಬಿಜೆಪಿ ಶಾಸಕರು, ಇದೇ ಬೈರತಿ ಬಸವರಾಜ್ ಅವರು KR ಶಾಸಕರು, ಇದೇ ಅರವಿಂದ್ ಲಿಂಬಾವಳಿ ಅವರು ಮಿಸಸ್ ಮಹದೇವಪುರ ಕ್ಷೇತ್ರ, ಮತ್ತೆ ಇಲ್ಲಿ ಬೊಮ್ಮನಹಳ್ಳಿ, ರಾಮನ್ ನಗರ, ಈ 5 ಕ್ಷೇತ್ರದಲ್ಲೇ ಯಾಕೆ ಅತಿ ಹೆಚ್ಚು ಗುಂಡಿಗಳಿದ್ದಾವೆ? ಯಾಕೆ ಈ 5 ಕ್ಷೇತ್ರದಲ್ಲೇ ಜಾಸ್ತಿ ಮಳೆಗಾಲ ಬಂದಾಗ ಫ್ಲಡ್ ಆಗುತ್ತೆ? ಯಾಕೆ ಅಂತಂದ್ರೆ ಕಳೆದ 18 ವರ್ಷದಿಂದ ಅಧಿಕಾರದಲ್ಲಿರ್ತಕ್ಕಂಥ ಬಿಜೆಪಿ ಶಾಸಕರು ಯಾವುದೇ ಅಭಿವೃದ್ಧಿಯನ್ನ ಮಾಡ್ತಾ ಇಲ್ಲ, ಮಾಡಿಲ್ಲ. ನೀವು ಅನುದಾನ ಕೊಡ್ತಾ ಇಲ್ಲ ಈಗ ಅವ್ರಿಗೆ. ಜಾಸ್ತಿ ಒತ್ತಾಯ ಮಾಡಿದ್ರೆ ಕೊಟ್ಟರೆ ಪ್ರಭು ಕೇಳಿಸ್ಕೊಳ್ಳಿ, ಫ್ಲಡಿಂಗ್ ಈಗಲ್ಲ ರಾಜಕಾರಣ ಮಾಡ್ತಾ ಇದ್ರಲ್ಲ. ಬಿಜೆಪಿ ಅಧಿಕಾರದಲ್ಲಿದ್ದಾಗೇನೆ 39 ಜನ ಸತ್ತಿರೋದು. ಬಿಜೆಪಿ ಅಧಿಕಾರದಲ್ಲಿದ್ದಾಗೇನೆ ಇದು ಫ್ಲಡ್ ಆಗಿದ್ದು. ಲಂಬಾರ್ಗಿನಿ ಕಾರ್ಗಳು ಫ್ಲೋಟ್ ಆಗ್ತಾ ಇದ್ವು, ತೇಲ್ತಾ ಇದ್ದ ಗೊತ್ತಾ ನೀವು? ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಲಂಬಾರ್ಗಿನಿ ಕಾರ್ಗಳು, ಆಡಿ ಕಾರ್ಗಳು ತೇಲ್ತಿದ್ದ ನೋಡಿದ್ವಿ. ಅದರ ಪೂರ್ಣ ಕ್ರೆಡಿಟ್ ಬಿಜೆಪಿಯ ಅರವಿಂದ್ ಲಿಂಬಾವಳಿ ಅವ್ರಿಗೆ ಹೋಗುತ್ತೆ. ನಾನು ಕೇಳ್ತಾ ಇರ್ತಕ್ಕಂಥದ್ದು, ಯಾಕೆ ನೀವು ಪ್ರಶ್ನೆಯನ್ನು ಮಾಡ್ತಾ ಇಲ್ಲ? ಎಂಟೈರ್ ಬೆಂಗಳೂರಲ್ಲಿ ಕಳೆದ 18 ವರ್ಷದಿಂದ ಸರಿಸುಮಾರು 20 ವರ್ಷದಿಂದ ಬಿಜೆಪಿಯ ಸಂಸದರು ಇದ್ದಾರೆ.
ಕಳೆದ ಈ 5 ಕ್ಷೇತ್ರದಲ್ಲಿ ಏನ್ ಗಲಾಟೆ ಆಗ್ತಾ ಇದೆಯಲ್ಲ, ಗುಂಡಿ ಜಾಸ್ತಿ, ಟ್ರಾಫಿಕ್ ಜಾಸ್ತಿ, ಮಳೆ ಜಾಸ್ತಿ ಅಂತೇಳಿ ಅಲ್ಲೆಲ್ಲ ಬಿಜೆಪಿ ಶಾಸಕರು ಯಾಕೆ ಪ್ರಶ್ನೆ ಮಾಡ್ತಿಲ್ಲ? ಇಟ್ ಇಸ್ ಪ್ಯೂರ್ಲಿ ಬಿಕಾಸ್ ಆಫ್ ಇನ್ಕೇಪಬಲ್ ಅಂಡ್ ಇನ್ಎಫಿಷಿಯಂಟ್ MLAs ಫ್ರಮ್ ಬಿಜೆಪಿ. ಎಲ್ಲ 70 ವರ್ಷ ನೀವು ಇದ್ರಲ್ಲ ಸರ್, ಏನ್ 70 ವರ್ಷ, ಒಂದ್ ನಿಮಿಷ, 70 ವರ್ಷ ನಾವೆಲ್ಲ ಕಾಪಾಡ್ಕೊಂಡ್ ಬಂದಿದ್ವಿ. ಬೆಂಗಳೂರಿನ ಎಲ್ಲ ಫ್ಲಡ್ ಆಗಿರೋದ್ರಿಂದ ಕಳೆದ 20 ವರ್ಷ ಅವ್ರವ್ರೆ 50 ವರ್ಷ ಕಾಪಾಡ್ಕೊಂಡ್ ಬಂದಿದ್ವಿ. ಆ ಕಾಪಾಡ್ಕೊಂಡ್ ಬಂದಿರೋದನ್ನ ಕೇವಲ 20 ವರ್ಷದಲ್ಲಿ ಹಾಳು ಮಾಡಿದ್ದಾರೆ. ಈಗ ನಾವು ಸರ್ಕಾರ ಬಂದಿದ್ವಿ, ಮತ್ತೆ ಮುಂದಿನ ಶಾಸಕರು ಆ ಕ್ಷೇತ್ರದಲ್ಲಿ ನಾವೇ ಆಗ್ತೀವಿ. 100% ಆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ತಾ ಇದೀವಿ. ಈಗ ಏನು ಕ್ವೀನ್ ಸಿಟಿ ಮಾಡ್ತಾ ಇದೀವಿ ಬೆಂಗಳೂರಿನ. ಒಂದೇ ಒಂದು ಲಾಸ್ಟ್ ಒಂದ್ ನಿಮಿಷ, ಈ ಕ್ವೀನ್ ಸಿಟಿ ಇದೆ, ಮತ್ತೆ ಏನು ನಮ್ಮ ITBT ಹೊಸ KHIR ಸಿಟಿ ಮಾಡ್ತಾ ಇದ್ದೀವಿ, ಮತ್ತೆ CEO ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ವೈಟ್ ಫೀಲ್ಡ್ ಅಲ್ಲಿ ಮಾಡ್ತಾ ಇದೀವಿ. ಅಂದ್ರೆ ನಮ್ಮ ಜನಗಳನ್ನ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕೊಟ್ಟು ಇಡೀ ನಮ್ಮ ಕರ್ನಾಟಕ ಇಡೀ ದೇಶಕ್ಕೆ ಎಂಪ್ಲಾಯ್ಮೆಂಟ್ ಜನರೇಟರ್. ಅಂದ್ರೆ ಇಡೀ ದೇಶದಲ್ಲಿ ಅತಿ ಎಷ್ಟು ಸರಿಸುಮಾರು 50 ಲಕ್ಷ ಎಂಪ್ಲಾಯ್ಮೆಂಟ್ ಅನ್ನ ಕರ್ನಾಟಕ ಒಂದೇ ಜನರೇಟ್ ಮಾಡಿದೆ. ಅದರಲ್ಲಿ ಮೇಜರ್ ಬೆಂಗಳೂರು ಇದೆ. ಅಂದ್ರೆ ಅಂತ ಅರ್ಥ, ಇಡೀ ದೇಶಕ್ಕೆ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಿರ್ತಕ್ಕಂಥ ಬೆಂಗಳೂರು ಇಡೀ ದೇಶವನ್ನ ಸಾಕ್ತಾ ಇದೀವಿ. ಹಾಗಾಗಿ ಸೊ ಒಂದು ಲಾಸ್ಟ್ ಒಂದು ಪಾಯಿಂಟ್ ಹೇಳ್ಬಿಟ್ಟು ನಾನು ಮುಗಿಸ್ತೇನೆ. ಏನು ಅಂತ ಹೇಳಿದ್ರೆ, ಈಗ ಮೈಗ್ರೆಂಟ್ಸ್ ಆಗಿದ್ದಾರೆ. ಮೈಗ್ರೆಂಟ್ಸ್ ಆಗಿರೋರಲ್ಲಿ ಈಗ ಸೇ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪಕ್ಕದ ರಾಜ್ಯದಿಂದನೋ ಅಥವಾ ಇನ್ನೊಂದು ದಿಲ್ಲಿಯಿಂದನೋ ಬರ್ತಾರೆ ಅನ್ಕೊಳ್ಳಿ. ಅಲ್ಲಿಂದ 100 ಜನ ಬಂದ್ರೆ ಆ 100 ಜನಕ್ಕೆ ಪ್ರೆಷರ್ ನಮಗೆ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಟೋಟಲ್ ಕೌಂಟ್ ಅವ್ರಿಗಿರುತ್ತೆ. ಡೆಲ್ಲಿಗೆ 100 ಜನ ಬಂದಿದ್ದಾರೆ, 100 ಜನದ ಇನ್ಫ್ರಾಸ್ಟ್ರಕ್ಚರು, ಟ್ಯಾಕ್ಸು, ಮನಿ ಅವ್ರಿಗೋಗುತ್ತೆ. ಆದ್ರೆ ನಾವು ಇಲ್ಲಿಗೆ ಒಂದ್ಸರಿ ಮೈಗ್ರೇಟ್ ಆದ್ಮೇಲೆ ಆ ಮೈಗ್ರೇಟ್ ಆದವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ನಾವು ಕೊಡಬೇಕು, ನೀರು ನಾವು ಕೊಡಬೇಕು, ರೋಡ್ ನಾವು ಕೊಡಬೇಕು, ಶಾಲೆ ನಾವು ಕೊಡಬೇಕು, ಇನ್ಫ್ರಾಸ್ಟ್ರಕ್ಚರ್ ಕಸ ನಾವು ಗುಡಿಸ್ಬೇಕು, ಎಲ್ಲವನ್ನ ಮಾಡ್ತೀವಿ. ಅಂದ್ರೆ ಪ್ರೆಷರ್ ನಮ್ಗಿದೆ. ಸೊ ಹಂಗನ್ಬಿಟ್ಟು ಅಲ್ಲಿಗೆ 100 ರೂಪಾಯಿ ಕಟ್ ಮಾಡಿ ನಮಗೆ ಕೊಡ್ತೀರಿ, 100 ಜನದ್ದು ಕೊಡ್ತಿಲ್ಲ. ಈ ಇಂಬ್ಯಾಲೆನ್ಸ್ಗಳನ್ನು ಆಗ್ತಾ ಇದಾವೆ. ಯಾಕೆ ಅಂತ ಹೇಳಿದ್ರೆ ಇದನ್ನ ಕೇಂದ್ರ ಸರ್ಕಾರ ಅರ್ಥ ಮಾಡ್ಕೊಂಡು ಜಾಸ್ತಿ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಕೊಡಬೇಕು. ಎಸ್ ಸರ್. ಈಗ ಸಿದ್ದರಾಮಯ್ಯ ವಿಚಾರಕ್ಕೆ ಬರೋದಾದ್ರೆ, ಸಿದ್ದರಾಮಯ್ಯವ್ರನ್ನ ಓಕೆ, ಈಗ ಏನೋ ಅವ್ರ ಒಪ್ಪಂದ ಆಯಿತು ಅಂತ ನೀವು ಆಗಲೇ ಹೇಳ್ತಾ ಇದ್ರು, ಒಪ್ಪಂದ ಆಗಿದೆ ಅಂತ ನಿಮ್ಗೆ ಮಾಹಿತಿ ಇದೆ ಅಂತೇಳಿ. ಒಪ್ಪಂದ ಆಗಿದೆ, ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸಿದ್ರು ಅಂತ ಅನ್ಕೊಳ್ಳೋಣ. ಕಾಂಗ್ರೆಸ್ಗೆ ಹಾಗಾದ್ರೆ ಅದರ ಪರಿಣಾಮ ಏನೂ ಆಗೋದಿಲ್ವಾ? ಯಾಕಂದ್ರೆ ಮುಂದಿನ ಚುನಾವಣೆಗೆ ಅದು ಹೊಡೆತ ಕೊಡೋದಿಲ್ವಾ? ಅಹಿಂದ ಮತಗಳು ದೂರ ಆಗೋದಿಲ್ವಾ? ನೋಡಿ, ಅದನ್ನ ಪ್ರತಿಪಕ್ಷಗಳು ಯಾವ ರೀತಿಯಾದಂಥ ಎತ್ಕೊಂಡು ಹೋಗ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಖಂಡಿತವಾಗೂ ಆಗುತ್ತೆ. ಯಾಕಂದರೆ ಅವರು 7% ಅವ್ರದ್ದು ಏನಿದೆ ಸಿದ್ದರಾಮಯ್ಯನವರ ಸಮುದಾಯದ ಮತ, ಆ 7%ಗಂತೂ ಧಕ್ಕೆ ಬರುತ್ತೆ. ಉಳಿದವನ್ನ DK ಶಿವಕುಮಾರ್ ಏನು CM ಆಗ್ತಾರೆ, ಇನ್ನೊಬ್ರು ಯಾರಾದ್ರೂ ಬೇರೆಯವರು CM ಆಗ್ತಾರೆ, ಅವರು ಅದನ್ನ ಕ್ರೋಢೀಕರಿಸ್ತಾರ, ಅವರು ಅದನ್ನ ಎಷ್ಟು ಸಮರ್ಥವಾಗಿ ಬಳಸ್ಕೋತಾರೆ, ಆ ಜನಗಳನ್ನ ಹೇಗೆ ನೋಡ್ಕೊಳ್ತಾರೆ, ಅಲ್ಲಿನ ನಾಯಕರುಗಳನ್ನು ಹೇಗೆ ಹುಟ್ಟಾಕ್ತಾರೆ, ಅಲ್ಲಿನ ನಾಯಕರಿಗೆ ಏನು ಭರವಸೆ ಕೊಡ್ತಾರೆ, ಆ ಸಮುದಾಯಕ್ಕೆ ಯಾವ ರೀತಿಯಾದಂಥ ಪ್ರಶಸ್ತಿ ಕೊಡ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 7%ಗಂತೂ ಹೊಡೆತ ಅಂತೂ ಡೆಫಿನೆಟ್ ಆಗಿ ಬೀಳುತ್ತೆ. ಅಹಿಂದಾಗ ಮಾತುಗಳು ಬೀಳ್ಬೋದು. ಅಹಿಂದಾಗ ಹೆಚ್ಚಿನ ಹೊಡೆತ ಬೀಳುತ್ತೆ ಅಂತ ನಾನಂತೂ ಅನ್ಕೊಳೋದಿಲ್ಲ. ಯಾಕಂದ್ರೆ ಕಾಂಗ್ರೆಸ್ಗೆ ಅದು ನಿಶ್ಚಲವಾದಂತಹ ಮತಗಳು, ಹಿಂದ ಅಲ್ಪಸಂಖ್ಯಾತರು ಮತ್ತು ದಲಿತರು ಮತ್ತು ಹಿಂದುಳಿದ ವರ್ಗದ ಇನ್ನೊಂದು ಹೆಜ್ಜೆ ಮುಂದೆ ಹೇಳ್ಬೇಕಂದ್ರೆ ಕುರುಬ ಮತಗಳೇ 7% ಇರತಕ್ಕಂಥದ್ದು. ಆ ಕುರುಬ ಮತಗಳು 95-98% ಸಿದ್ದರಾಮಯ್ಯನವ್ರ ಕಡೆನೇ ಒಲಿದೆ. ಅವರು ಅತ್ಯುನ್ನತ ನಾಯಕ ಸಿದ್ದರಾಮಯ್ಯ, ಏಕಮೇವ ನಾಯಕ ಸಿದ್ದರಾಮಯ್ಯ ಅಂತ ಅವರು ಹೇಳ್ಕೊಂಡಿದ್ದಾರೆ. ಅದೇ ರೀತಿ ಸಹ ಮತನೂ ಸಹ ಅದೇ ರೀತಿ ಕೊಟ್ಕೊಂಡ್ ಬಂದಿದ್ದಾರೆ. ಆ ಮತಗಳಲ್ಲಿ ಅವ್ರಿಗೇನಾದ್ರೂ ಕೋಪ ಬಂದು ಬೇರೆ ಶಿಫ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕೆ ಸಿದ್ದರಾಮಯ್ಯವ್ರು ಯಾವ ರೀತಿ ನೋಡ್ಕೊಳ್ತಾರೆ, ಅದನ್ನ ಅವ್ರಿಗೇನು ಉನ್ನತ ಸ್ಥಾನಗಳು ಯಾವ ರೀತಿ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಇದೇ 2013ರಲ್ಲಿ ಪರಮೇಶ್ವರ್ CM ಆಗ್ತಾರೆ ಅಂತ ಕೊರಟಗೆರೆಗೆ ಹೋಗಿ ಅವ್ರ ಮತಗಳನ್ನು ಬೇರೆ ಕಡೆ ಅದನ್ನ ಚೆಲ್ಲಿದ್ದು ನಾವು ನೋಡಿದ್ದೇವೆ. ಬೇರೆ ಕಡೆ ಅದನ್ನ ವಾಲಿಸಿದ್ರು ಸಿದ್ದರಾಮಯ್ಯ. ಆಗ ಪರಮೇಶ್ವರ್ ಸೋತಿದ್ದು ಸಹ ಜಗಜ್ಜಾಹೀರಾಗಿದೆ. ಕರ್ನಾಟಕ ಪೂರ ನೋಡಿದೆ ಪರಮೇಶ್ವರ ಯಾಕೆ ಸೋತ್ರು ಅಂತ. ಅವರ ಸಂಪೂರ್ಣ ಅವ್ರ ಸಮುದಾಯದ ಮತಗಳನ್ನು ಬೇರೆಯವರಿಗೆ ವರ್ಗಾಯಿಸಿದ್ರು. ವರ್ಗಾಯಿಸಿರೋದ್ರಿಂದ ಪರಮೇಶ್ವರ ಸೋತ್ರು. ಅವತ್ತು ಮುಖ್ಯಮಂತ್ರಿ ಸ್ಥಾನ ಸಹ ಒಬ್ಬ ದಲಿತ ನಾಯಕ, ಒಬ್ಬ ದಲಿತ CM ಆಗೋದನ್ನು ಸಹ ತಪ್ಪು. ಅದು ಅವರ ರಾಜಕಾರಣ ತಂತ್ರಗಾರಿಕೆ ಅದು ಇದ್ದೇ ಇರುತ್ತೆ. ಒಬ್ಬರಿಗೆ ಹಗ್ಗ ಜಗ್ಗಾಟ, ತಂತ್ರಗಾರಿಕೆ, ಮತ್ತೊಂದು ಪ್ರತಿಯೊಂದು ಮಾಡ್ತಾರೆ. ಇದು ಚೆಸ್ ಗೇಮ್ ಅಂತ DK ಶಿವಕುಮಾರ್ ಅವರು ಹೇಳ್ತಾರೆ. ಈಗ ಒಂದು ಪಾನ್ ಅವ್ರಿಟ್ರೆ ನಾವೊಂದು ಪಾನ್ ಇಡ್ಲೇಬೇಕಾಗುತ್ತೆ, ಅವ್ರನ್ನ ಕಟ್ಟಾಕುವಂತ ಕೆಲಸನ ಮಾಡಬೇಕಾಗುತ್ತೆ. ಖಂಡಿತವಾಗ್ಲೂ ಕಾಂಗ್ರೆಸ್ಗೆ ಇದು ದೊಡ್ಡ ಹೊಡೆತನೂ ಆಗುತ್ತೆ. ಅದನ್ನು ಸಮರ್ಥಕವಾಗಿ ನಿರ್ವಹಿಸುವಂತಹ ವ್ಯಕ್ತಿತ್ವ DK ಶಿವಕುಮಾರ್ ಅವ್ರನ್ನ 138 ಸಿದ್ದರಾಮಯ್ಯ ಹೊರತುಪಡಿಸಿದ್ರೆ 137 ಶಾಸಕರು ಅವ್ರ ಜೊತೆ ನಿಲ್ತಾರ. ಅಲ್ಲ, ನಿಮ್ಗೆ ಏನ್ಸುತ್ತೆ? ಅವ್ರು ಬೆನ್ನಿಗಿದಾರ ಅಂತ ಅನ್ಸುತ್ತಾ? ಅಟ್ಲೀಸ್ಟ್ ಒಂದು 20, 30, 50 ಈಗಂತೂ ಒಂದು 30ರಿಂದ 40ವರೆಗೂ ಬಂದಿದ್ದಾರೆ. ಆಗ ಮೊದಲು ಏನಿದ್ರೆ ಇವರು ವಕ್ತಾರರನ್ನು ಒಪ್ಪೋದಿಲ್ಲ. ಇಲ್ಲೇ ಹೋಟೆಲ್ನಲ್ಲಿ ಇವ್ರದ್ದು ಶಾಸಕಾಂಗ ಸಭೆ ಮಾಡಿದ್ರು. 2023 ಚುನಾವಣೆ ನಂತರ ಹೋಟೆಲಲ್ಲಿ ಮಾಡಿದಾಗ ಅವ್ರಿಗೆ ನನಗ ಮಾಹಿತಿ ಪ್ರಕಾರ 22 ಜನ ಮಾತ್ರ, ಬರೀ 22 ಮಾತ್ರ DK ಶಿವಕುಮಾರ್ ಅವ್ರ ಪರವಾಗಿದ್ರು. ಉಳಿದಂತೆ ಸಿದ್ದರಾಮಯ್ಯ ಪರವನ್ನೇ ಮತ ಹಾಕಿರ್ತಕ್ಕಂಥದ್ದು ಹೈಕಮಾಂಡ್, ಅದನ್ನ ಹೈಕಮಾಂಡ್ಗೆ ತಿಳಿಸಿರ್ತಕ್ಕಂಥದ್ದು, ಆ ಮಾಹಿತಿ ಇರತಕ್ಕಂಥದ್ದು. ಈಗ
ಬದಲಾದ ಸನ್ನಿವೇಶಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು MLA ಜೊತೆಗೆ ಸೇರಿಸ್ಕೊಂಡಿರ್ಬೋದು. ಅದು ಕ್ರೋಢೀಕರಣ ನಡೀತಾ ಇರುತ್ತೆ. ಯಾಕೆಂದ್ರೆ ಈಗ ಆಲ್ರೆಡಿ ಹೈಕಮಾಂಡ್ ಇದನ್ನ ತೀರ್ಮಾನ ಜೆಂಟಲ್ಮೆನ್ ಒಪ್ಪಂದ ಆಗಿದೆ ಅಂದಮೇಲೆ ಕೆಲವು ಶಾಸಕರು ಆರಾಮಾಗಿ ಬರ್ತಾರೆ. ಇವರೇ ಮತ್ತೆ CM ಆಗ್ತಾರೆ, ನನ್ನ ಮಂತ್ರಿ ಮಾಡ್ತಾರೆ, ನಮ್ಗೆ ನಿಗಮ ಮಂಡಳಿ ಕೊಡ್ತಾರೆ, ನಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗುತ್ತೆ, ನಾವ್ ಯಾಕೆ ಹೊಡೆದಾಟ ಮಾಡಬೇಕು? ಈಗ ನೀವು ನೋಡಿರ್ಬೋದು, ಧರ್ಮಸಿಂಗ್ ಅವರು ವಾಪಸ್ ತಗೊಂಡ್ರು. ಕುಮಾರಸ್ವಾಮಿ ಮತ್ತೆ ಮೈತ್ರಿ ಸರ್ಕಾರ 20 ತಿಂಗಳಾದಾಗ ಧರ್ಮಸಿಂಗ್ ಅವ್ರನ್ನ ಕೆಳಗಿಳಿಸಿದ್ರು. ಧರ್ಮಸಿಂಗ್ ರಾಜೀನಾಮೆ ಕೊಟ್ಟರು. ಇದೇ ಕೃಷ್ಣಾದಲ್ಲಿ ನೀವು ಪತ್ರಕರ್ತರೇ ನನಗೆ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು, ಕೃಷ್ಣಾದಲ್ಲಿ ಒಬ್ಬ ಪತ್ರಕರ್ತ ಬಿಟ್ಟು ಉಳಿದ ಯಾವುದೇ ನಾಯಕ ಧರ್ಮಸಿಂಗ್ ಅವ್ರ ಜೊತೆ ಇರಲಿ, ಯಾವುದೇ ನಾಯಕ ಒಬ್ಬ ಪತ್ರಕರ್ತ ಕೇಳ್ದ ಅವ್ರು ಹೇಳಿದ್ರಂತೆ, ಸರ್ ಯಾರು ಇಲ್ವಲ್ಲ ಸರ್, ದಿನ ನಿಮ್ಮನ್ನ ಜೇನುಗೂಡು ಅಂತಾರ ನಿಮ್ಮ ಜೊತೆ. ಬ್ರೇಕ್ ಬಳಿಕ ಅಖಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ. ರಘು ಸರ್, ಈಗ ಸಿದ್ದರಾಮಯ್ಯನವರು ವಿಚಾರ ಅಂತ ಬಂದಾಗ 2013-18 ಇದ್ದಂತಹ ಸಿದ್ದರಾಮಯ್ಯನವರು ಈಗ ಕಾಣಿಸ್ತಾ ಇಲ್ಲ. ಅವರ ನಡವಳಿಕೆ ಆಗಿರ್ಬೋದು, ಮಾತಿನ ಚಹರೆ ಆಗಿರ್ಬೋದು, ಯಾಕೋ ಹೈಕಮಾಂಡ್ ಅವ್ರಿಗೆ ಎಲ್ಲೊಂದು ಕಡೆ ಬಲವಂತವಾಗಿ ಸೈಲೆಂಟ್ ಮಾಡಿಸ್ತಾ ಇದೆ, ಗಪ್ಚುಪ್ ಮಾಡಿಸ್ತಾ ಇದೆ ಅಂತ ಹೇಳಿ. ಸಿದ್ದರಾಮಯ್ಯನವರು ನೋಡಿ, ಸಿದ್ದರಾಮಯ್ಯನವರ ಶಕ್ತಿ ಅಗಾಧವಾಗಿರ್ತಕ್ಕಂಥದ್ದು. ಸೊ ಫಸ್ಟ್ ಟೈಮ್ ಇನ್ನು ಕರ್ನಾಟಕದಲ್ಲಿ 1994 ನಂತರ ಅಥವಾ ಎಲ್ಲೋ ಕಳೆದ 75 ವರ್ಷದಲ್ಲಿ ಫುಲ್ ಟರ್ಮ್ ಕಂಪ್ಲೀಟ್ ಮಾಡಿರೋರು ಸಿದ್ದರಾಮಯ್ಯನವರು ಒಬ್ಬರು. ಸೊ ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಡೋಂಟ್ ಅಂಡರ್ ಎಸ್ಟಿಮೇಟ್. ಅವರೇ ಆದಂಥ ಒಂದು ಶಕ್ತಿಶಾಲಿ ನಾಯಕರಿದ್ದಾರೆ. ಮತ್ತು ಸೆಕೆಂಡ್ ಟೈಮು ರಾಜ್ಯದ ಜನತೆ ಅವ್ರಿಗೆ ಆಶೀರ್ವಾದ ಮಾಡಿ ಮುಖ್ಯಮಂತ್ರಿ ಆಗಿದ್ದಾರೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥದ್ದು 138 ಶಾಸಕರ ಆಶೀರ್ವಾದದಿಂದ 7 ಕೋಟಿ ಕನ್ನಡಿಗರು ನಮ್ಗೆ ಆಶೀರ್ವಾದ ಮಾಡೋದ್ರಿಂದ ಮೊನ್ನೆ ಮುಖ್ಯಮಂತ್ರಿಗಳಾಗಿದ್ದಾರೆ. ಸೊ ನಿಜವಾಗ್ಲೂ ಚರ್ಚೆಗಳು ಇದೆಲ್ಲ ಆಗ್ತಾ ಇರ್ತಕ್ಕಂಥದ್ದು. 2013ರಿಂದ 18ರವರೆಗೂ ಕೆಲವು ಮಾಧ್ಯಮಗಳು ಏನು ಮಾಡ್ತಾರೆ, ಬೆಳಗ್ಗೆ ಎದ್ರೆ ಪರಮೇಶ್ವರ್ ಮುಖ್ಯಮಂತ್ರಿ ಯಾವಾಗ, ಸಿದ್ದರಾಮಯ್ಯ ನಾಳೆ ಬಿದ್ದೋಗ್ತಾರೆ, ಸಿದ್ದರಾಮಯ್ಯ ರೆಸಿಗ್ನೇಷನ್ ಮಾಡಿಬಿಟ್ರು ಅಂತ ಹೇಳಿ ಪ್ರತಿದಿನ ಬ್ರೇಕಿಂಗ್ ನ್ಯೂಸ್ ಹೊಡ್ಕೊಂಡು ಬ್ರೇಕಿಂಗ್ ನ್ಯೂಸ್ ಹೊಡಿಸಿ ಕಿವಿಗಳು ಜನಗಳ ಕಿವಿಗಳು ರಕ್ತ ಬಂದ್ಬಿಡ್ತು. ಅದು ಸಿದ್ದರಾಮಯ್ಯ 5 ವರ್ಷ ಕಂಪ್ಲೀಟ್ ಮಾಡಿದ್ರು, ಪರಮೇಶ್ವರ್ ಅವರು ಅದಾಗ್ಲಿಲ್ಲ. ಕೇವಲ ಪರ್ಸೆಪ್ಷನ್ ಅಲ್ಲ, ಕೆಲವರು ಕುರ್ಚಿ ಖಾಲಿ ಇಲ್ಲ ಅಂದ್ರೆ ಬ್ರೇಕಿಂಗ್ ಈಗ ಕುರ್ಚಿ ಖಾಲಿ ಇಲ್ಲ ಅಂತ ಮೊನ್ನೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಮೊನ್ನೆ ಡಿ ಕೆ ಶಿವಕುಮಾರ್ ಸರ್ ಹೇಳಿದ್ದಾರೆ. ಅದರ ಅರ್ಥ ಇದಕ್ಕೆ ಚರ್ಚೆನೇ ಆಗ್ಬಾರ್ದು. ಸೊ ಈಗ ನಾನ್ ಕೇಳ್ತಾ ಇರ್ತಕ್ಕಂಥದ್ದು, ಸೊ ಏನು ಮಾನ್ಯ 2013ರಿಂದ 18ರವರೆಗೂ ಏನು ಹೊಡೆದ್ರಲ್ಲ, ಯಾಕೆ ಹೊಡೆದ್ರು ಅಂದ್ರೆ ಒಂದು ಪರ್ಸೆಪ್ಷನ್ ಟೆರರಿಸಮ್ ಅಂತ ಇದೆ. ಪರ್ಸೆಪ್ಷನ್ ಟೆರರಿಸಮ್ ಅಂತಂದ್ರೆ ಪರ್ಸೆಪ್ಷನ್ ಬಿಲ್ಡ್ ಮಾಡೋದು, ಅಂದ್ರೆ ಒಂದು ನರೇಷನ್ ಸೆಟ್ ಮಾಡಿ ಬಿಟ್ಬಿಡೋದು. ಅಂದ್ರೆ ಸಮೃದ್ಧವಾಗಿರ್ತಕ್ಕಂಥ ಕರ್ನಾಟಕನ ಹೊಡೆಯೋದಕ್ಕೆ ನರೇಷನ್ ಸೆಟ್ ಮಾಡ್ತಾ ಇರ್ತಾರೆ. ಅದೇ ರೀತಿ ಏನು ಸರ್ಕಾರ ಚೆನ್ನಾಗಿ ನಡೀತಾ ಇದೆ, ಅದಕ್ಕೇನೋ ಬೆಂಕಿ ಹಚ್ಚೊಂದು ಕೆಲಸ ಮಾಡೋದಕ್ಕೆ ಒಂದು ಪರ್ಸೆಪ್ಷನ್ ಟೆರರಿಸಮ್ ಟೀಮ್ ಇದೆ. ಅದು ಯಾವಾಗ್ಲೂ ಈ ರೀತಿ ಕೆಲಸವನ್ನು ಮಾಡ್ತಾ ಇರ್ತದೆ. ಎಸ್ಪೆಷಲಿ ಕೆಲವು ಯೂಟ್ಯೂಬರ್ಸ್ ಗಳಿದ್ದಾರೆ ಕರ್ನಾಟಕದಲ್ಲಿ. ನೀವು ವಿಲ್ ಬಿ ಸರ್ಪ್ರೈಸ್ಡ್, 80,000 ಯೂಟ್ಯೂಬ್ಗಳಿದ್ದಾವೆ. ಕೆಲವು ಬಿಡಿ ಏನು ಲೀಗಲ್ ಆಗಿ ಮಾಡ್ತಾ ಇದ್ದಾವೆ. ಆ 80,000 ಏನ್ ಕೆಲಸ, ಅವ್ರದ್ದು ಏನ್ ಕೆಲಸ ಅಂತಂದ್ರೆ ಯಾರೋ ಒಬ್ರು ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದು, ಯಾರನ್ನೋ ಬ್ರ್ಯಾಂಡಿಂಗ್ ಮಾಡೋದು, ಯಾರನ್ನೋ ಒಬ್ರು ಮೇಲೆತ್ತೋದು, ಇನ್ನೊಬ್ರನ್ನ ಹಾಳು ಮಾಡೋದು. ಈ ರೀತಿ ಮಾಡೋದಕ್ಕೆ ದುಡ್ಡು ಯಾರು ಕೊಡ್ತಾ ಇದ್ದಾರೆ? ಆ 80,000 ಯೂಟ್ಯೂಬರ್ಸ್ಗೆ ದುಡ್ಡೆಲ್ಲಿಂದ ಬರ್ತಾ ಇದೆ? ಅಷ್ಟೊಂದು ಅಗಾಧವಾದಂತ ದುಡ್ಡು ಬರ್ತಿದೆ ಅಂತಂದ್ರೆ ಹೂ ಇಸ್ ಬಿಹೈಂಡ್ ದಿಸ್ ಅಂತ ಅಂದ್ರೆ ದೇರ್ ಇಸ್ ಸಮ್ ಟೀಮ್ ಬಿಹೈಂಡ್ ದಿಸ್ ಟು ಟಾರ್ನಿಶ್ ದ ಇಮೇಜ್ ಆಫ್ ಕಾಂಗ್ರೆಸ್ ಗವರ್ಮೆಂಟ್ ಅಂಡ್ ಕರ್ನಾಟಕ. ಸೊ ಅದನ್ನ ರಾಜ್ಯ ಸರ್ಕಾರ ಮತ್ತೆ ಬೇರೆ ನೋಡ್ತಾ ಇದ್ದಾರೆ. ಆದ್ರೆ ನಿಜವಾಗ್ಲೂ ಇವೆಲ್ಲ ಚರ್ಚೆ ಆಗ್ಬೇಕಾಗಿರ್ತಕ್ಕಂಥದ್ದು ಮುಂದಿನ 5 ವರ್ಷದಲ್ಲಿ ಅಥವಾ 20 ವರ್ಷದಲ್ಲಿ ಕರ್ನಾಟಕದಲ್ಲಿ ಏನೇನಾಗಬೇಕು. ಈಗ ನಾವು ಆಲ್ರೆಡಿ ಒಂದು ವಿಷನ್ ಅನ್ನು ಕೊಟ್ಟಿದ್ದೇವೆ. ನಾನು ಆಗ್ಲೇ ಹೇಳಿದೆ, ಇಡೀ ದೇಶದಲ್ಲಿ 50 ಲಕ್ಷ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಿದ್ದೀವಿ ಕಳೆದ 25-30 ವರ್ಷದಲ್ಲಿ. ಅಂದ್ರೆ ಕರ್ನಾಟಕ ಇಡೀ ದೇಶಕ್ಕೆ ಒಂದು ಎಂಪ್ಲಾಯ್ಮೆಂಟ್ ಕಣಜ ಆಗಿದೆ. ಆ ಕಣಜನ ಇವತ್ತು ನಾವು ಪ್ರಶ್ನೆ ಮಾಡ್ತಿದ್ದೀವಿ ಅಂತ ಇಂಪ್ರೂವ್ ಮಾಡೋಣ ಬನ್ನಿ. ಆದ್ರೆ ಕೇಂದ್ರ ಸರ್ಕಾರ ಇಲ್ಲಿವರೆಗೂ ಯಾಕೆ ನಮಗೆ ಕೊಡ್ಬೇಕಾಯ್ತಕ್ಕಂಥ ಹಣವನ್ನ ಕೊಡ್ತಾ ಇಲ್ಲ? ಕರೆಕ್ಟ್, ಆ ವಿಚಾರ ಒಪ್ಕೋತೀನಿ ಸರ್. ಈಗ ಸಿದ್ದರಾಮಯ್ಯ ಮೇಲೆ ಹೈಕಮಾಂಡ್ ತನ್ನ ಬಿಗಿ ಹಿಡಿತವನ್ನ ಸಾಧಿಸ್ತಾ ಇದೆ ಹಂತವಾಗಿ. ನೋಡಿ, ರಾಜಣ್ಣ ಅವರು ಸಂಪುಟದಿಂದ ವಜಾ ಆಗ್ತಾರೆ, ಅವಾಗ ಇವ್ರು ತಗೊಂಡ್ರು, ನಿಮ್ಮ ಹೈಕಮಾಂಡ್ ಅವರು ಕೇರೆ ಮಾಡಲ್ಲ, ಅದ್ರ ಜೊತೆಗೆ 4 MLC ನಾಮನಿರ್ದೇಶನ ಆಗುತ್ತೆ, ಇವ್ರ ಮಾತಿಗೆ ಬೆಲೆ ಕೊಡಲ್ಲ. ನೋಡಿ, ಯಾರ ಮಾತು ಬೆಲೆ ಕೊಟ್ಟಿಲ್ಲ ಅಂತಲ್ಲ, ಹೈಕಮಾಂಡು ಮತ್ತೆ ನಮ್ಮ ಮನೆ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರ ತಂಡ ತೀರ್ಮಾನ ಮಾಡೇನೆ ಅಧ್ಯಕ್ಷರೆಲ್ಲ ಕುತ್ಕೊಂಡೆ ಈ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಇವತ್ತೇನು ಆಬ್ವಿಯಸ್ ಆಗಿ ಹೈಕಮಾಂಡ್ ಸ್ಟ್ರಾಂಗ್ ಆಗಿ ಇರಲೇಬೇಕು. ಹೈಕಮಾಂಡ್ ಸ್ಟ್ರಾಂಗ್ ಇಲ್ಲ ಅಂತ ಹೇಳಿದ್ರೆ ಇನ್ನು ಕರ್ನಾಟಕಕ್ಕೆ ಮಾತ್ರ ಹೈಕಮಾಂಡ್ ಇದೆಯಾ? ಇಡೀ ದೇಶಕ್ಕೆ ಇರ್ತಕ್ಕಂಥ ಹೈಕಮಾಂಡ್. ಸೊ ಹಾಗಾಗಿ ಕರ್ನಾಟಕ ಒಂದು ಸರ್ಕಾರ, ಒಂದು ರಾಜ್ಯ ಮಾತ್ರ. ನಮ್ಮ ಪಕ್ಷಕ್ಕೆ ಒಂದು ರಾಜ್ಯದಲ್ಲಿ ಇರ್ತಕ್ಕಂಥ ಯೂನಿಟ್ ನಮ್ಗೆ ಅಧಿಕಾರ ಬಂದಿದೆ, ಈಗ ಆಂಧ್ರದಲ್ಲೂ ಇದೆ. ಸೊ ಹಾಗಾಗಿ ಈ ರಾಜ್ಯದಲ್ಲಿ ಮಾತ್ರ ಅಲ್ಲ, ಅಕ್ರಾಸ್ ಇಂಡಿಯಾ ಏನು ಅಧಿಕಾರವನ್ನ ನಾವು ಏನು ಕಂಟ್ರೋಲ್ ಇಟ್ಕೊಳ್ಬೇಕು, ಅದು ಮಾಡಲೇಬೇಕು. ಹೈಕಮಾಂಡ್ ಸ್ಟ್ರಾಂಗ್ ಇಲ್ಲ ಅಂತ ಹೇಳಿದ್ರೆ ಸೊ ಬೇರೆಯವರೆಲ್ಲ ವೀಕ್ ಆಗೋದಿಲ್ವಾ? ಸೊ ಆಬ್ವಿಯಸ್ ಆಗಿ ಹೈಕಮಾಂಡ್ ಹ್ಯಾಸ್ ಟು ಬಿ ಸ್ಟ್ರಾಂಗ್. ಸೊ ಅದ್ರ ಬಿಜೆಪಿನಲ್ಲಿ ಆ ರೀತಿಯಲ್ಲಿ ಯಾಕೆ ಅಂತಂದ್ರೆ ಕೇವಲ ಒಬ್ಬ ಯತ್ನಾಳನ್ನ ಕಂಟ್ರೋಲ್ ಮಾಡಕ್ಕಾಗ್ಲಿಲ್ಲ. 4 ಕೇಂದ್ರ ಮಂತ್ರಿಗಳು ಬಂದಿದ್ರು, 4 ಕೇಂದ್ರ ಮಂತ್ರಿಗಳು ಮತ್ತೆ 3 ಜನ ಮಾಜಿ ಮುಖ್ಯಮಂತ್ರಿಗಳು ಬಂದಿದ್ರು. ಅಂದ್ರೆ 4 ಜನ ಕೇಂದ್ರ ಮಂತ್ರಿಗಳು, 3 ಜನ ಮುಖ್ಯಮಂತ್ರಿಗಳು ಬಂದ್ರು. ಇಲ್ಲಿ ಬಿಜೆಪಿಯ ಒಳ ಜಗಳವನ್ನು ಸಾಲ್ವ್ ಮಾಡಕ್ಕಾಗಿಲ್ಲ. ಯಾಕೆಂದ್ರೆ ಹೈಕಮಾಂಡ್ ಸ್ಟ್ರಾಂಗ್ ಇಲ್ಲ. ಸೊ ನಮ್ಮ ಹೈಕಮಾಂಡ್ ಸ್ಟ್ರಾಂಗ್ ಇದೆ, ಮತ್ತೆ ನಮ್ಮ ಹೈಕಮಾಂಡ್ ಅಲ್ಲಿ ವಿಷನ್ ಕ್ಲಿಯರ್ ಇದೆ.
ನಮ್ಮ ಏನು ಕ್ಲಾರಿಟಿ ಇದೆ, ನಾವು ಈ ದೇಶ ನಾವು ಇರೋದನ್ನೇ ಈ ದೇಶದ ಜನತೆಗೆ ನಾವೇನಾದ್ರು ಸೇವೆ ಮಾಡಬೇಕು ಅಂತ ಹೇಳಿ, ಈ ದೇಶವನ್ನ ನಾವು ಡೆವಲಪ್ಡ್ ಕಂಟ್ರಿ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದೇವೆ. 2004ರಿಂದ 2014 GDP ದರ ಎಷ್ಟಿತ್ತು, ನಾವು ಏನೇನು ಎಷ್ಟು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಿದ್ವಿ. ಈಗ ನಿಜವಾಗ್ಲೂ ಈಗ ಪ್ರಪಾತಕ್ಕೆ ಹೋಗಿದೆ, ಎಂಪ್ಲಾಯ್ಮೆಂಟ್ ಜನರೇಟ್ ಆಗಿಲ್ಲ. ಆ ಜನರೇಟ್ ಆಗದೆ ಇರ್ತಕ್ಕಂಥ ವಿಚಾರನ ಯಾರು ಚರ್ಚೆನೂ ಮಾಡ್ತಿಲ್ಲ. ಮೊನ್ನೆ ಯಾರೋ ಒಂದು ಹುಬ್ಳಿ ಧಾರವಾಡಲ್ಲಿ ಸರಿಸುಮಾರು 45,000 ಜನ ಬಿಜೆಪಿ ಕರ್ಕೊಂಡ್ ಬಂದ್ಬಿಟ್ಟು ಗಲಾಟೆ ಮಾಡಿಸಿದ್ರು, ಎಂಪ್ಲಾಯ್ಮೆಂಟ್ ಕೊಡಿ ಅಂತೇಳಿ. ನಾನು ಬಿಜೆಪಿ ಕೇಳ್ತೀನಿ, ರಾಜ್ಯ ಸರ್ಕಾರದಲ್ಲಿ ಸರಿಸುಮಾರು 10 ಲಕ್ಷ ಜನ ಗೌರ್ಮೆಂಟ್ ಜಾಬ್ಗಳಿದ್ದಾರೆ. ಅದು ನಮ್ಮ 7 ಕೋಟಿ ಇರ್ತಕ್ಕಂಥ ಕರ್ನಾಟಕಕ್ಕೆ 10 ಲಕ್ಷ ಆದ್ರೆ 140 ಕೋಟಿ ಇರ್ತಕ್ಕಂಥ ದೇಶದಲ್ಲಿ ಎಷ್ಟಿರಬೇಕು? 3 ಕೋಟಿ ಉದ್ಯೋಗ ಇರಬೇಕು. ಯಾಕೆ ಕೇಂದ್ರ ಸರ್ಕಾರದಲ್ಲಿ ಯಾಕೆ ಇಲ್ಲಿವರೆಗೂ 3 ಕೋಟಿ ಉದ್ಯೋಗ ಇಲ್ಲ? ಕೇವಲ ಇರೋದು 30,13,000. ಯಾಕೆ ಕೇಂದ್ರ ಸರ್ಕಾರದ ವಿರುದ್ಧ ಯಾರು ಪ್ರೊಟೆಸ್ಟ್ ಮಾಡೋದಿಲ್ಲ? ಯಾಕೆ ಅಂತಂದ್ರೆ ಅವರೆಲ್ಲ ಬಿಜೆಪಿಯ ಏನು ಮಾಸ್ಟರ್ ಪ್ಲಾನ್, ಏನು ನಮ್ಮ ಪ್ರಹ್ಲಾದ್ ಜೋಶಿ ಇದಾರಲ್ಲ, ಪ್ರಹ್ಲಾದ್ ಜೋಶಿ ಅವರ ಒಂದು ಟೀಮ್, ಅದು ಟೂಲ್ ಕಿಟ್. ಅದು ನಾನು ಇನ್ನೊಂದು ಪ್ರಶ್ನೆ ಮಾಡ್ತೀನಿ. ಆಯ್ತು, ಕರ್ನಾಟಕದಲ್ಲಿ ನೀವು ಗಲಾಟೆ ಮಾಡಿಸ್ತಿರಲ್ಲ, ನೀವು ಆ ಗಲಾಟೆ ಮಾಡೋರು ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸ್ತೀವಿ ಅಂತ ಹೇಳಿ. ನಿಮಗೆ ಉದ್ಯೋಗ ಕೊಡಬೇಕು, ಉದ್ಯೋಗ ಕೇಳೋದು ಅಥವಾ ಇದನ್ನ ಏಜೆನ್ ಹೆಚ್ಚಿಗೆ ಮಾಡಿ ಅಂತ ಕೇಳಬೇಕು. ಅದು ಬಿಟ್ಟು ಕಾಂಗ್ರೆಸ್ ಸರ್ಕಾರ ಬೀಳಿಸ್ತೀವಿ ಅಂತಂದ್ರೆ ಅವರು ನಿಜವಾಗ್ಲೂ ಉದ್ಯೋಗ ಬಂದವರ? ಇವರೆಲ್ಲ ಬಿಜೆಪಿಯ ಟೂಲ್ ಕಿಟ್, ಬಿಜೆಪಿ ಕರ್ಕೊಂಡ್ ಬಂದಿರತಕ್ಕಂತ ಒಂದು ಟೀಮು. ಅವರು ನಿಜವಾಗ್ಲೂ ನಾನು ಆಗ್ರಹ ಮಾಡೋದು ಕೇಂದ್ರ ಸರ್ಕಾರವನ್ನು ಮಾಡಿ. ಯಾಕೆಂದ್ರೆ ನಾವು ಇಡೀ ದೇಶಕ್ಕೆ 50 ಲಕ್ಷ ಉದ್ಯೋಗ ಕೊಟ್ಟಿದ್ದೇವೆ ಕರ್ನಾಟಕ. ಕೇಂದ್ರ ಸರ್ಕಾರ ಏನೂ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರ ಪ್ರೊಟೆಸ್ಟ್ ಮಾಡೋದಿದ್ರೆ ಕೇಂದ್ರ ಸರ್ಕಾರ ಮಾಡಲಿ. ಬಿಜೆಪಿ ನಾಯಕರು ರಾಜ್ಯಕ್ಕೆ ಬೇಕಾದ ಅನ್ಯಾಯ ಆಗ್ತಕ್ಕಂಥ ವಿಚಾರದಲ್ಲಿ ಏನಿದೆ, ದಯವಿಟ್ಟು ಮೂಗು ತೋರಿಸಬೇಡಿ, ಪರಿಹಾರ ಕೊಡಿಸಿ. ಎಸ್ ಸರ್, ಈಗ ಸಿದ್ದರಾಮಯ್ಯನವರ ಚೆಹರೆ ಇಲ್ಲದೆ ಮುಂದೆ ಜನರ ಬಳಿ ಹೋಗೋಕೆ ಕಾಂಗ್ರೆಸ್ ತಯಾರಾಗಿದೆ ಅಂತ ಅನಿಸ್ತಾ ಇದೆಯಾ? ಓವರ್ ಆಲ್ ಚುನಾವಣೆ ಮುಂದೆ ನೋಡಿ, ಅವರಿಗೆ ಕಷ್ಟನೂ ಆಗ್ಬಹುದು, ಅದರಿಂದ ಪ್ರತಿಪಕ್ಷಗಳಾದ ನಮಗೂ ಎಲ್ಲ ಹೆಲ್ಪ್ ಆಗ್ಬೋದು. ಯಾಕಂದ್ರೆ ಒಂದು ಪಕ್ಷದ ಮತ ವಿಭಜನೆ ಆದ್ರೆ ಇನ್ನೊಂದು ಪಕ್ಷಕ್ಕಂತೂ ಅದೊಂದು ಉತ್ಪಾದನಾ ಕೇಂದ್ರ ತರ ಆಗುತ್ತೆ. ಅದನ್ನು ನಾವು ಸಮರ್ಥಕವಾಗಿ ನಾವು ಪ್ರತಿಪಕ್ಷಗಳಿದ್ದೇವೆ, ನಾವು ಅದನ್ನು ಬಳಸ್ಕೊಳ್ಳೋದಕ್ಕೆ ನಾವು ಸಹ ಪ್ರಯತ್ನ ಮಾಡ್ತೀವಿ. ನಾವು ಸಹ ರಾಜಕಾರಣವನ್ನೇ ಮಾಡ್ತಾರೆ ಸಹ ಹೇಳಿದ್ರು ಹೋಗ್ತಾರು, ಇಲ್ಲಿ ಯಾರು ಸನ್ಯಾಸಿ ಆಗೋದಕ್ಕೇನು ಬಂದಿಲ್ಲ. ಹಾಗೆ ಆಮ್ ಆದ್ಮಿ ಪಾರ್ಟಿ ಸಹ ಅದನ್ನು ಕ್ಯಾಪ್ಚರ್ ಮಾಡೋದಕ್ಕಾಗಲಿ ನಮ್ಮಲ್ಲೂ ಸಹ ಒಂದು ಒಳ್ಳೆಯ ವ್ಯಕ್ತಿತ್ವಗಳಿರ್ತಕ್ಕಂಥ ನಾಯಕನನ್ನು ಹುಟ್ಟಾಕಿ ಆ ಮತಗಳನ್ನು ನಮ್ಮ ಪಕ್ಷಕ್ಕೂ ಸಹ ಸೆಳೆಯುವಂಥ ಕೆಲಸವನ್ನು ಸಹ ನಾವು ಮಾಡೋದಕ್ಕೆ ಯಶಸ್ವಿ ಆಗ್ತೀವಿ ಅಂತ ನಂಬಿಕೆ ನನ್ನಲ್ಲಿದೆ. ಹೌದು, ಬಟ್ ಇನ್ನೊಂದು ಹೈಕಮಾಂಡ್ ಈಗ ವಿಪರೀತವಾಗಿ ಮಧ್ಯಪ್ರವೇಶ ಮಾಡ್ತಾ ಇದೆ. ಸಿದ್ದರಾಮಯ್ಯನವರಿಗೆ ಕಡಿವಾಣ ಹಾಕಕ್ಕೆ, ಅಂಕುಶ ಹಾಕ್ಲಿಕ್ಕೆ ನಡೀತಾ ಇರುವಂತಹ ಒಂದು ಪ್ರಯತ್ನ ಅಂತ ಅನಿಸುತ್ತಾ? ಇಲ್ಲ, ಹೇಗಿಲ್ಲ. ಹೈಕಮಾಂಡ್ ಸಾಕಷ್ಟು ಅವಕಾಶಗಳು ಕೊಟ್ಟಿದೆ. ಸಿದ್ದರಾಮಯ್ಯನವರು ಬಂದಿದ್ದು 2006ರಲ್ಲಿ. 2006ರಲ್ಲಿ ಇವರನ್ನು ಭುಜದ ಮೇಲೆ ಇಟ್ಕೊಂಡು ಚಾಮುಂಡೇಶ್ವರಿ ಕ್ಷೇತ್ರವನ್ನು ಗೆಲ್ಲಿಸಿದ್ದು ಡಿ ಕೆ ಶಿವಕುಮಾರ್ ಅವರು. ಕೇವಲ 268 ಮತಗಳಿಂದ ತೆಗೆದಿರ್ತಕ್ಕಂಥದ್ದು JDS ಭದ್ರಕೋಟೆ. ಅಲ್ಲಿ ಇವರು JDS ಇಂದ ಬಂದ್ರು ಅಂತ ಕೋಪಕ್ಕೋಸ್ಕರ ಅಂತಹ ಇವ್ರು ಬಂದಿದ್ದು SM ಕೃಷ್ಣ ಅವರು CM ಇದ್ದಾಗ. ಇಂತಹ ಅಧಿಕಾರದಲ್ಲಿದ್ದ ಪಕ್ಷ ಇದ್ರೂ ಸಹ ಅಲ್ಲಿ ಯಥೇಚ್ಛವಾಗಿ JDSಗೆ ಮತದಾರರಿದ್ದಾರೆ. ಬರೀ 268 ಮತಗಳನ್ನು ಗೆದ್ದಿದ್ದು ಸಹ ಅವತ್ತು ಸಹ ಡಿ ಕೆ ಶಿವಕುಮಾರ್ ಅವರು ಅತ್ಯಂತ ಶ್ರಮದಾಯಕವಾಗಿ ಕೆಲಸ ಮಾಡಿ ಅಲ್ಲಿ ಸಿದ್ದರಾಮಯ್ಯನವರನ್ನ ಬೆಳೆಸಿದ್ದಾರೆ. 2000 ಹೌದು, ಬೈ ಎಲೆಕ್ಷನ್ ಅಲ್ಲಿ, ಚಾಮುಂಡೇಶ್ವರಿ ಬೈ ಎಲೆಕ್ಷನ್ ಅಲ್ಲಿ. ಆದರೆ 2009ರಲ್ಲಿ ಇವರನ್ನ ಪ್ರತಿಪಕ್ಷದ ನಾಯಕರನ್ನಾಗಿ ಮಾಡಿದ್ರು. ಯಾಕೆ ಮಾಡೋದಕ್ಕೋಸ್ಕರನೇ ಈ ಕೇಂದ್ರಕ್ಕೆ ನಮ್ಮ ಖರ್ಗೆ ಅವ್ರನ್ನ ಕಳಿಸ್ಕೊಟ್ರು, ರೈಲ್ವೆ ಮಿನಿಸ್ಟರ್ ಮಾಡಿದ್ರು, ಇವರು ಪ್ರತಿಪಕ್ಷ ನಾಯಕರನ್ನ ಮಾಡಿದ್ರು. ನಂತರ ಒಂದು ಬದಲಾವಣಾದಂತಹ ಪರ್ವದಲ್ಲಿ ಇವರು ಬಳ್ಳಾರಿ ಯಾತ್ರೆ ಒಂದು ಶುರುವಾಯಿತು. ಜನಾರ್ದನ್ ರೆಡ್ಡಿಗೂ ಮತ್ತು ಇವರಿಗೆ ತಕ್ಕಾಟಾಗಿ ಇವರು ದೊಡ್ಡ ನಾಯಕರಾಗಿ ಹೊರಹೊಮ್ಮಿದ್ರು. ಅದರಲ್ಲೇನು ಡೌಟ್ ಇಲ್ಲ. ಹಿಂದ ನಾಯಕರು, ಒಂದು ಸಮರ್ಥವಾದಂತಹ ನಾಯಕರು, ಎಲ್ಲರನ್ನೂ ಸಹ ತಗೊಂಡು ಹೋಗುವಂಥ ನಾಯಕರು ಸಿದ್ದರಾಮಯ್ಯನವರು ಇದ್ದಾರೆ, ಅದರಲ್ಲೇನು ಸಂಶಯ ಇಲ್ಲ. ಆದರೂ ಸಹ ಅವ್ರಿಗೂ ಇವಾಗ ವಯೋಸಹಜ ಆಗಿದೆ, 78-79 ವರ್ಷಗಳಾಗಿದೆ. ಅವ್ರಿಗೂ ಒಂದು ನಿವೃತ್ತಿ ಅಂತ ಒಂದು ಘೋಷಣೆ ಆಗಬೇಕು. ಈಗ ಸರ್ಕಾರಿ ನೌಕರರಲ್ಲಿ 60 ವರ್ಷಕ್ಕೆ ನೀವು ನಿವೃತ್ತಿ ಕೊಟ್ಬಿಡ್ತೀರಾ. 58 ವರ್ಷ ಆಯ್ತು, 60 ವರ್ಷಕ್ಕೆ ನಿವೃತ್ತಿ ಕೊಡ್ತೀರಾ. ನೀವು 78-80 ಆದ್ರೂ ನಿವೃತ್ತಿ ಮೋದಿನೂ ತಗೋಬೇಕು ಅಂತ ಹೇಳ್ತಾ ಇದ್ದೀವಿ. ಮೋದಿನೂ ತಗೋಬೇಕು. ಅಟ್ಲೀಸ್ಟ್ ರಾಜಕೀಯದಲ್ಲಿ 75 ಆದ್ರೂ ಒಂದು ಕಟ್ ಆಫ್ ಮಾಡಿ. ಅದನ್ನು ಬಿಜೆಪಿ ಹೇಳಿತ್ತು, ತನ್ನ ಅಜೆಂಡಾ ಮಾಡ್ಕೊಂಡಿತ್ತು. ಆದ್ರೂ ಸಹ ಅವರು ಈಗ RSS ಮೋಹನ್ ಭಾಗವತರು ಸಹ ನಾನೇನು ಹೇಳಿಲ್ಲ, ನಾನೇನು ಕೊಡೋದಿಲ್ಲ ಅಂತ ಮೊನ್ನೆ ಅವರು ನೇರವಾಗಿ ಹೇಳಿದ್ದಾರೆ. ಅದು ಮೋದಿಯು ಸಹ ಅದು ಅಪ್ಲಿಕೇಬಲ್ ಆಗುತ್ತೆ ಅಂತ ಇವರು ಹಿಂಬದಿಯಿಂದ ಹೇಳಿಸಿದ್ದಾರೆ. ಯಾಕಂದ್ರೆ ಮೋದಿ ಒಂದು ಚೆಹರೆ ಒಂದು ಆಚೆ ಬಂದ್ರೆ ಬಿಜೆಪಿ ಅಲ್ಲಿಗೆ ಮುಗಿಯುತ್ತೆ ಅನ್ನೋದು ಗೊತ್ತಾಗಿದೆ. ಈಗಾಗಲೇ 240ಕ್ಕೆ ಬಂದಿದೆ. ಮುಂದೊಂದು ದಿನ 100ಕ್ಕೂ ಬರುತ್ತೆ, 40ಕ್ಕೂ ಬರುತ್ತೋ ಗೊತ್ತಿಲ್ಲ. ಪ್ರಪಾತಕ್ಕೆ ಬೀಳುವಂತ ಚಾನ್ಸಸ್ ಇರೋದ್ರಿಂದ ಅವರು ಮೋದಿಯ ಚೆಹರೆಯನ್ನು ಬಿಟ್ಕೊಡೋದಕ್ಕೆ ಅವ್ರು ರೆಡಿ ಇಲ್ಲ. ಈ ಒಂದು ಸಿದ್ದರಾಮಯ್ಯನವರು ಹೊರ ಹೋಗೋದ್ರಿಂದ ಕರ್ನಾಟಕ ರಾಜ್ಯಕ್ಕೆ ಏನು ನಷ್ಟ ಆಗೋದಿಲ್ಲ, ಬಟ್ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ನಷ್ಟ ಆಗುತ್ತೆ. ಕರ್ನಾಟಕಕ್ಕೆ ಒಂದು ಹೊಸ ನಾಯಕನ ಉದ್ಭವ ಆಗುತ್ತೆ. ಈಗ ದೇವೇಗೌಡರನ್ನೇ ನೋಡ್ಕೊಂಡ್ ಬಂದಿದ್ದೇವೆ, ಯಡಿಯೂರಪ್ಪನವ್ರನ್ನೇ ನೋಡ್ಕೊಂಡ್ ಬಂದಿದ್ವಿ, ಸಿದ್ದರಾಮಯ್ಯನವ್ರನ್ನೇ ನೋಡ್ಕೊಂಡ್ ಬಂದಿದ್ದೇವೆ. ನಮ್ಮಂತ ನಾಯಕರು ಯಾವಾಗ ನಾವು ಬೆಳೆಯೋದು? ಕಾಂಗ್ರೆಸ್ ನಲ್ಲಿ ಯಾರಿದ್ದಾರೆ? ನೀವು ಅವಕಾಶ ಕೊಟ್ಟರೆ ಯಾರು ಬೇಕಾದ್ರೂ ಬೆಳೆಯಬಹುದು.
ಅವಕಾಶ ಕೊಟ್ರೆ ಡಿ ಕೆ ಶಿವಕುಮಾರ್ ಅವರೇ ಬೆಳಿಬಹುದು, ಇನ್ನೊಬ್ರು ಎಂ ಬಿ ಪಾಟೀಲ್ರೇ ಬೆಳಿಬಹುದು, ಈಶ್ವರ್ ಖಂಡ್ರೆ ಅವರೇ ಬೆಳಿಬಹುದು, ಇನ್ನೂ ಸಮರ್ಥವಾದಂತ ನಾಯಕಿ ಎರಡನೇ ದರ್ಜೆ ಅಂದ್ರೆ ಲೈನ್ ಅಲ್ಲಿ ಇರ್ತಕ್ಕಂಥ ಬೆಳಿಬಹುದು. ಎಲ್ಲ ಪಕ್ಷಗಳು ಸತೀಶ್ ಜಾರಕಿಹೊಳಿ ಅವರು ಸಮರ್ಥವಾಗಿದ್ದಾರೆ, ಒಳ್ಳೆ ನಾಯಕ, ಎಲ್ಲರನ್ನೂ ಸಹ ಶಿವಕುಮಾರ್ ಅವರು ಇದ್ದಾರೆ, ರಘು ದೊಡ್ಡೇರಿ ಅವರೇ ಬೆಳಿಬಹುದು. ಅವಕಾಶ ಕೊಟ್ರೆ ರಘು ದೊಡ್ಡೇರಿ ಬೆಳೆದು, ನಮ್ಮ ಪಕ್ಷ ಅವಕಾಶ ಕೊಟ್ರೆ ನಾನು ಸಹ ಬೆಳಿಬಹುದು. ಎಲ್ಲ ರೀತಿಯಲ್ಲಿ ಬೆಳೆಯುವ ಅವಕಾಶಗಳನ್ನು ಪಕ್ಷಗಳು ಮಾಡಿಕೊಡ್ಬೇಕು. ಕೇವಲ ಕೆಲವೇ ಜನಗಳಿಗೆ ಇವ್ರನ್ನ ಇಟ್ಕೊಂಡೇ ನಾವು ರಾಜಕಾರಣ ಮಾಡಬೇಕು ಅನ್ನೋದನ್ನ ಹೈಕಮಾಂಡ್ ಸಹ ಇದನ್ನ ತಪ್ಪಿಸ್ಬೇಕು. ಒಂದು 75 ವರ್ಷಗಳ ನಿರಂತರ ನೀವು ಸೇವೆ ಸಲ್ಲಿಸಿದ್ರ ಪಕ್ಷಕ್ಕೆ, ಮತ್ತು ನೀವು ಅಧಿಕಾರ ಚುಕ್ಕಾಣಿಯನ್ನು ಸಹ ಹಿಡಿದಿದ್ದೀರಿ. ನಂತರ ನಿಮ್ಗೆ ಬೇರೆ ಅವಕಾಶಗಳನ್ನು ಪಕ್ಷದ ಹಿಂಬದಿಯಿಂದ ನೀವೇನೋ ಸಜೆಷನ್ ಕೊಡುವಂಥದ್ದು, ಸಂಪರ್ಕಗಳನ್ನು ಮಾಡೋದು, ಪಕ್ಷವನ್ನು ಗಟ್ಟಿಗೊಳಿಸುವಂಥ ಕೆಲಸಗಳನ್ನು ಮಾಡಿ ಯುವಕರಿಗೆ ಮತ್ತೆ ಹಿಂದೆ ಇರತಕ್ಕಂಥ ನಾಯಕರಿಗೆ ನಾವು ಅವಕಾಶ ಮಾಡಿಕೊಡಿ ಅಂತ ಹೈಕಮಾಂಡ್ ಸಹ ಹೇಳಿದೆ. ಅಲ್ಲಿ ನಾನು ಹೇಳಿದ ಹಾಗೆ ಬದಲಾವಣೆ ಅಂತ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಂತೂ ಆಗ್ತಾರೆ. ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಹೈಕಮಾಂಡ್ ಪ್ರೀತಿ ಜಾಸ್ತಿ ಇದೆಯಾ ಅಂತ ಹೇಳಿ ನೋಡಿ, ಅವ್ರ ಶ್ರಮ ಯಾರು ತೆಗೆದಾಕೋದಕ್ಕಾಗಲ್ಲ. ನಾವು ಪ್ರತಿಪಕ್ಷಗಳಾದ್ರೂ ಸಹ ಅವರು ಶ್ರಮ ಮಾಡಿದ್ರಲ್ಲ. ನೀವು ದಿನೇಶ್ ಗುಂಡೂರಾವ್ ಅವರ ಹಿಂದೆ ಇದ್ದಂತಹ ಕೆಪಿಸಿಸಿ ಅಧ್ಯಕ್ಷರು ನಿಷ್ಕ್ರಿಯ ಆಗಿತ್ತು. ದಿನೇಶ್ ಗುಂಡೂರಾವ್ನ ಯಾರು ಅಧ್ಯಕ್ಷರು ಅಂತ ಒಪ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ದಿನೇಶ್ ಗುಂಡೂರಾವ್ ಒಂದು ಹೇಳಿಕೆ ಕೊಟ್ರೆ ಇನ್ನೊಬ್ಬ ನಾಯಕ ಇನ್ನೊಬ್ಬ ಹೇಳ್ಕೊ, ಎಂ ಬಿ ಪಾಟೀಲ್ ಒಂದು ಹೇಳಿಕೆ ಕೊಡ್ತಾ ಇದ್ರು, ಇನ್ನೊಬ್ಬ ನಾಯಕರು ಇನ್ನೊಂದು ಹೇಳ್ಕೊಬೇಡ. ಯಾವಾಗ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಅಂತ ಏನಾದ್ರು ಘೋಷಣೆ ಆಯ್ತೋ, ಅವತ್ತಿಂದ ಕರ್ನಾಟಕದ ಕೆಪಿಸಿಸಿ ಮತ್ತು ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಒಂದು ಸ್ಪಾರ್ಕ್, ಒಂದು ವಿದ್ಯುತ್ ಹರಿತು. ಎಲ್ಲ ಕೋಣೆಗಳಲ್ಲೂ ಹರಿತು. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಸೇರಿ ಇದೊಂದು ಪಕ್ಷವನ್ನು ಬಲಪಡಿಸಿದ್ರು. ಇವರು ಜನನಾಯಕರಾದ್ರೆ ಇವರು ಪಕ್ಷ ಸಂಘಟನೆಯಲ್ಲಿ ನಿಂತ್ಕೊಂಡ್ರು. ಒಂದು ಪಕ್ಷವನ್ನು ಸಮರ್ಥವಾಗಿ ನಮ್ಮ ಆಮ್ ಆದ್ಮಿ ಪಕ್ಷದ ಗ್ಯಾರಂಟಿಗಳನ್ನು ಕಾಪಿ ಮಾಡಿ ಇಲ್ಲಿ ಇಂಪ್ಲಿಮೆಂಟ್ ಮಾಡಿ ಅದನ್ನ ಈಗ ಪಕ್ಷವನ್ನು ಅಧಿಕಾರದ ಚುಕ್ಕಾಣಿಗೆ ಇಡುವಲ್ಲಿ ಯಶಸ್ವಿಯಾದ್ರು. ನಾನು ಒಂದೇ ಒಂದು ಕೊನೆ ನಮ್ಮ ವಕ್ತಾರರು ಕೆಲವು ಹೇಳಿದ್ರು, ಉದ್ಯೋಗ ಸೃಷ್ಟಿ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ಅಂತಾನು ಕೇಂದ್ರ ಸರ್ಕಾರದ ಮೇಲೆ ಹೊರ ಹೇಳಿದ್ರು. ಆದ್ರೆ ರಾಜ್ಯ ಸರ್ಕಾರದ 2.5 ಲಕ್ಷ ಉದ್ಯೋಗ ಇನ್ನೂ ಖಾಲಿ ಇದೆ, ಯಾಕೆ ಇನ್ನೂ ಭರ್ತಿ ಮಾಡೋದಕ್ಕೆ ಸಹ ಯೋಚನೆನೂ ಸಹ ಮಾಡ್ತಾ ಇಲ್ಲ ಅನ್ನುವ ಪ್ರಶ್ನೆ ನಾವು ಇವರಲ್ಲಿ ಮಾಡಬೇಕಾಗಿದೆ. ವಿಷನ್ ಅನ್ನೋದಿದ್ರೆ ನೀವು ಫಸ್ಟ್ ನಮ್ಮಲ್ಲಿರ್ತ ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡಿ. ಯಾಕಂದ್ರೆ ಒಬ್ಬೊಬ್ಬ ವ್ಯಕ್ತಿ 2-3 ಹುದ್ದೆಗಳನ್ನು ಹೊರ್ತಾ ಇದ್ದಾನೆ, ಅಲ್ಲಿ ಅವನಿಗೆ ಕಷ್ಟ ಆಗ್ತಾ ಇದೆ ಅಂತ ಅವನು ಹೇಳ್ತಾ ಇದ್ದಾನೆ. ಸರಿಯಾಗಿ ಸಮರ್ಪಕವಾಗಿ ಕೆಲಸ ನನ್ನ ಕೊನೆ ಪ್ರಶ್ನೆ ಇದು. ಸಿನಿಮಾ ಡೈಲಾಗ್ ಆದ್ರೂ ಅನ್ಕೊಳ್ಳಿ, ನಾನು ಅನ್ಕೊಳ್ಳಿ, ನೆಕ್ಸ್ಟ್ ನಿಮ್ಮ ಹೀರೋ ಏನ್ ಮಾಡ್ತಾರೆ ಅಂದ್ರೆ, ಈ ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ. ಹಂಗೆ ಡಿ ಕೆ ಶಿವಕುಮಾರ್ ಅವ್ರದ್ದು ಮುಂದೆ ಗರ್ಜನೆ ಭಯಂಕರವಾಗಿರುತ್ತೆ, ಅದಕ್ಕೆ ಸೈಲೆಂಟ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ಎಲ್ಲಿ ಗಾಯ ಎಲ್ಗೊಂಡಿದ್ದಾರೆ? ಅಲ್ಲ, ನೋವು ತಡ್ಕೊಂಡಿದ್ದಾರೆ. ಅಲ್ಲ, ಒಂದ್ ನಿಮಿಷ, ನೋವು ಆಗ್ತಾ ಇದೆ ಒಳಗಡೆ ಇದೆ. ಶಿವಕುಮಾರ್ 42 ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ಕರ್ನಾಟಕ ಕಾಂಗ್ರೆಸ್ ಅನ್ನ ಅತ್ಯುನ್ನತ ಸ್ಥಾನಕ್ಕೆ ತೆಗೆದುಕೊಂಡು, ಎಸ್ಪೆಷಲಿ ಅಧ್ಯಕ್ಷರಾದ ನಂತರ ಇನ್ನು ಕಾರ್ಯಕರ್ತರಿಗೆ ಹುಮ್ಮಸ್ಸನ್ನು ತುಂಬಿ, ಪ್ರತಿ ಕಾರ್ಯಕರ್ತರ ಮನಸ್ಸಿನಲ್ಲಿ ಹುಮ್ಮಸ್ಸನ್ನು ಹುರುಪನ್ನು ತಂದು ಈ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರದಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ. ಅಫ್ಕೋರ್ಸ್ ಸಿದ್ದರಾಮಯ್ಯನವರು ಮತ್ತೆ ಬೇರೆ ಬೇರೆ ತಂಡ, ಎಂ ಬಿ ಪಾಟೀಲ್ ಅವರು ಇರ್ಬೋದು, ಸೊ ಈಶ್ವರ್ ಖಂಡ್ರೆ ಅವರು, ಪರಮೇಶ್ವರ್ ಸರ್ ಅವರೆಲ್ಲ ಏನು ಜೊತೆ ತಂಡವಾಗಿ ಟೀಮ್ ಮೆಂಬರ್ಸ್ ಕೆಲಸ ಮಾಡಿದ್ದಾರೆ. ಸೊ ಡಿ ಕೆ ಶಿವಕುಮಾರ್ ಅವ್ರಿಗೇನು ಮುಖ್ಯಮಂತ್ರಿ ಆಗಲ್ವಾ? 100% ಆಗ್ತಾರೆ. ಯಾವಾಗ ಕಾಲಾಯನೇ ಹೇಳ್ಬೇಕು, ಕಾಲಾಯ ತಸ್ಮಯೇ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಅದು ಇವತ್ತೇ ಆಗ್ತಾರ ಗೊತ್ತಿಲ್ಲ. ಯಾಕೆಂದ್ರೆ ಈಗಿನ ಸ್ಥಾನದಲ್ಲಿ ಆ ಸ್ಥಾನ ಖಾಲಿ ಇರದೇ ಇರತಕ್ಕಂಥದ್ದು ಪರಿಸ್ಥಿತಿನಲ್ಲಿ ವಿ ಶುಡ್ ನಾಟ್ ಡಿಸ್ಕಸ್ ಅಬೌಟ್ ಇಟ್. ಇದು ಚರ್ಚೆ ಮಾಡೋ ವಿಚಾರನೇ ಅಲ್ಲ. ಬಲವಂತ ಕಿತ್ಕೊಳ್ಳಲ್ಲ ಸಿದ್ದರಾಮಯ್ಯರಿಂದ, ಅದು ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ನೀವು ಯಾರು ತೀರ್ಮಾನ ಮಾಡಕ್ಕಾಗಲ್ಲ. ಶಾಸಕರು ಮತ್ತೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾಳೆನೇ ಬದಲಾಗ್ಬೋದು, ಇನ್ನು 5 ವರ್ಷ ಆದ್ಮೇಲೆ ಆದ್ರೂ ಮಾಡ್ಬೋದು. ಸೊ ರಾಜ್ಯ ಜನತೆ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ, ಅದನ್ನು ಹೈಕಮಾಂಡ್ ಮತ್ತೆ ಇಲ್ಲಿನ ರಾಜ್ಯದ ಶಾಸಕರು, ಕಾಂಗ್ರೆಸ್ ಪಕ್ಷದ ಶಾಸಕರು ತೀರ್ಮಾನ ಮಾಡ್ತಾರೆ. ಅದ್ರ ಬಹುಮುಖ್ಯವಾಗಿ ಚರ್ಚೆ ಆಗ್ಬೇಕಾಗಿರ್ತಕ್ಕಂಥದ್ದು ನಮಗೆ ಕೇಂದ್ರ ಸರ್ಕಾರದಿಂದ ಆಗ್ತಾ ಇರ್ತಕ್ಕಂಥ ಮಲತಾಯಿ ಧೋರಣದ ಬಗ್ಗೆ, ನಮಗಾಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ. ನೋಡಿ, ಒಂದು ಕೃಷ್ಣ ಕೊಳದ ನಾವು 10 ವರ್ಷ ಆಯ್ತು ಬಚಾವ್ ಆಯೋಗದ ಪ್ರಕಾರ. ನಮಗೆ ಅಲ್ಲಿ ನೀರನ್ನು, ನಮ್ಮ ನೀರನ್ನು ನಾವು ಉಪಯೋಗಿಸ್ಕೊಳ್ಳೋಕೆ ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಡ್ತಾ ಇಲ್ಲ. ಮೇಕೆದಾಟು ಬೆಂಗಳೂರಿಗೆ ವಾಟರ್ ಕೊಡಬೇಕು, ನೀವು ಪರ್ಮಿಷನ್ ಕೊಡಿ, ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತೀವಿ ಪ್ಲಸ್ ಡ್ಯಾಮ್ ಕಟ್ಟು ಬೆಂಗಳೂರು ನೀರು ತರ್ತೀವಿ ಅಂದ್ರೆ ಮೇಕೆದಾಟಕ್ಕೆ ಪರ್ಮಿಷನ್ ಕೊಡ್ತಿಲ್ಲ. ಸೊ ಕಳಸಾ ಬಂಡೂರಿಗೆ ಪರ್ಮಿಷನ್ ಕೊಡ್ತಿಲ್ಲ. ಭದ್ರಾ ಮೇಲ್ದಂಡೆಗೆ 5,300 ಕೋಟಿ ಕೊಡ್ತೀನಿ ಅಂತ ಹೇಳಿ ಬಡ್ಜೆಟ್ ಅಲ್ಲಿ ಕೊಟ್ಟಿಲ್ಲ. ಬೆಂಗಳೂರಿಗೆ 6,000 ಕೋಟಿ ಕೊಡ್ತೀನಿ ಅಂದ್ರೆ ಕೊಟ್ಟಿಲ್ಲ. ಇವರು ಕೇವಲ 15 ಫೈನಾನ್ಸ್ ಕಮಿಷನ್ ಅಲ್ಲಿ ಕರ್ನಾಟಕಕ್ಕಾಗಿರ್ತಕ್ಕಂಥದ್ದು 1,87,000 ಕೋಟಿ, 1.87 ಲಕ್ಷ ಕೋಟಿ ಲಾಸು. ಇದೆಲ್ಲ ಇಷ್ಟೆಲ್ಲ ಅಗಾಧ ನಷ್ಟ ಇದ್ರು ಕೂಡ ಬಿಜೆಪಿ ನಾಯಕರು, ಕೇವಲ ಅಶೋಕ್ ಅವ್ರು ನೋಡಿದ್ದೀನಿ, ಈ ಏನು ಕಿನ್ನೂರಿ ನುಡಿಸೋರು ಅಂತಾರಲ್ಲ, ಆ ರೀತಿ ಸುತ್ತಾಕೊಂಡ್ ಬರ್ತಾ ಇದ್ದಾರೆ. ದಯವಿಟ್ಟು ನೀವು ಇಲ್ಲೆಲ್ಲ ಮಾತಾಡೋದು ನಿಮ್ಮ ಕೇಂದ್ರ ಸರ್ಕಾರ ರಾಜ್ಯದ ರೈತರಿಗೆ ಕೊಡಿ. ಬದಲಾವಣೆ, ನಾಯಕತ್ವ ಬದಲಾವಣೆ ಬಗ್ಗೆ ಪರ್ಸೆಪ್ಷನ್ ಯಾರು ಮಾಡ್ತಾ ಇಲ್ಲ. ಮಾಡ್ತಾ ಇರ್ತಕ್ಕಂಥವ್ರು ಯಾರು? ಡಿ ಕೆ ಶಿವಕುಮಾರ್ ಅವರ ಸಡ್ಕ, ಅವರ ಸಂಬಂಧಿ MLA ಕುಣಿಗಲ್ ಅವರು ರಂಗನಾಥ್ ಅವರೇ ಮಾಡ್ತಾ ಇದ್ದಾರೆ, ಚನ್ನಗಿರಿ ಅವರು ಚನ್ನಬಸ ಇವರೇ ಮಾಡ್ತಾ ಇದ್ದಾರೆ, ಬಸವರಾಜ ಮಾಡ್ತಾ ಇದ್ದಾರೆ.
ಮತ್ತೆ ರವಿ ಗಣಗವರೇ ಮಾಡ್ತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷದ ನಾಯಕರೇ ಮಾಡ್ತಾ ಇರೋದ್ರಿಂದ ಈ ಪ್ರಶ್ನೆ ಉದ್ಭವ ಆಗ್ತಾ ಇದೆ. Correct. ಇಲ್ಲಾಂದ್ರೆ ಹಾದಿ ಬೀದಿಯಲ್ಲಿ ಯಾರು ಚರ್ಚೆ ಮಾಡ್ತಾ ಇಲ್ಲ, ಮಾಧ್ಯಮಗಳು ಚರ್ಚೆ ಮಾಡಿ, ನಾವು ಪ್ರತಿಪಕ್ಷಗಳು ಚರ್ಚೆ ಮಾಡ್ತಾ ಇಲ್ಲ. ನೀವೇ ಸಂಘರ್ಷಕ್ಕೆ ಇಳಿಸಿದ್ದೀರಾ, ಆ ಸಂಘರ್ಷಕ್ಕೆ ಉತ್ತರ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಖಂಡಿತ ಥ್ಯಾಂಕ್ ಯು ಶಶಿ ಸರ್ ಭಾಗಿಯಾಗೋದಕ್ಕೆ. ಥ್ಯಾಂಕ್ ಯು ವರ್ಗು ಸರ್. ನೋಡಿ, ಒಟ್ಟಾರೆ ನಾವು ನೋಡೋದಾದ್ರೆ ಈಗ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ